ಆರ್ಡ್ರ್ ಪ್ಲೀಸ್. ಆರ್ಡ್ರೇನಪ್ಪ ಬರ ಅಂತ ಕೊಟ್ಬಿಡ್ಬೋದು. ಅದು ನೀ ಕೊಡೋ ಬಿಲ್ನ ಸರಸರ ಅಂತ ಕೊಡೋದಿದೆಯಲ್ಲ ಅದೇ ಪ್ರಾಬ್ಲಮ್ಮು. ಗುರು ನಿಮ್ಮ ಅಡ್ಡದಲ್ಲಿ ಇವತ್ತು ಕುಡಿದಿರೋ ಬಿಲ್ನ ನಾಳೆ ಕೊಡೋ ಸ್ಕೀಮ್ ಏನಾದ್ರು ಇದೆಯಾ? ಬಚ್ಚೆ ನಂಗೊಂದು ಡೌಟು. ಏನು? ಈ ಗಲ್ಲಿ ಜಾಗಕ್ಕೆ ಗಾನ ಬಜಾನ ಅಂತ ಈ ಜನ ಬರೋದು ಯಾಕೆ? ಅವ್ರನ್ನ ನೋಡಿ ಈ ಹುಡುಗಿರು ಹಾಡೋದು ಯಾಕೆ? ಈ ಹುಡುಗಿರಿಗೆ ಹೊಟ್ಟೆ ಹಸುವು, ಈ ಕುಡುಕ್ ನನ್ನ ಮಕ್ಕಳಿಗೆ ಹೊಟ್ಟೆ ಕೆಳಗಿಂದ ಹಸುವು. ಲೈಲಾ ರೂನಾ ಲೈಲಾ. ಏನ್ ಬಚ್ಚು, ಚಮೇಲಿದು ಪರ್ಸ್ ಉಡಿಸ್ ಮಾಡಕ್ಕೆ ಬಂದ್ಯಾ? ಏಯ್ ನಿನ್ ತಲೆ ಮೇಲಿರೋ ಗೀಜ್ಗನ್ ಗೂಡ್ನೆ ಉಡಿಸ್ ಮಾಡ್ಬೇಕಂತ ಇದ್ದೆ, ಆದ್ರೆ ಅದು ಚಿನ್ನ ಅಲ್ಲ, ಜಲ್ಬರ್ಕನ್ ತಲೆ ಅಂತ ಸುಮ್ಮನೆ ಬಿಡ್ತಿದ್ದೀನಿ. ಈ ಬಚನ್ ಗೆಟಪ್ ಮಾಡಿಸ್ಕೊಳಕ್ಕೆ ನಾನು ಖರ್ಚು ಮಾಡಿರೋಷ್ಟು ದುಡ್ಡು ನೀನು ಸಂಪಾದನೆ ಮಾಡ್ಬೇಕು ಅಂದ್ರೆ ಜಿಂದಗಿ ಪೂರ ನೀನು ಪಮ್ಮಿ ಪರ್ಸ್ ನಾನು ನೆಕ್ತಾ ಇರ್ಬೇಕು. ಕಾಲು ಎಳಿಬೇಡ ಜಲ್ಲು, ನನಗೆ ಕೋಪ ಬಂದ್ರೆ ನಿನ್ ಬುರ್ಡೆಗೆ ಕುರ್ಪಾಕ್ಬಿಡ್ತೀನಿ. ಫ್ರೆಂಡ್ಸ್, ಚಮೇಲಿ ಬರ್ತಾಳೆ, ಹಾಡು ಹೇಳ್ತಾಳೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏ ಲೈಲಾ ತುಮ್ ಜಾओ. ಏ ಮೋನಿಕಾ ಹೋಗು, ಚಮೇಲಿ ಕೋ ಬುಲಾವ್. ಮಮ್ಮಿ ನೀನ್ ಕರೀತಾ ಇದ್ದಾರೆ. ಬಂದೆ. ಓಕೆ ಬರ್ತಾಳೆ, ನಿಮಗ್ ಬೇಕಾಗಿರೋ ಹಾಡೇ ಹೇಳ್ತಾಳೆ. ನೋ ಪ್ರಾಬ್ಲಮ್. ಆ ಟೇಬಲ್ ಚಮೇಲಿ ಹಾಡ್ತಾಳೆ. ಚಮೇಲಿ ಶರಾಬಿ ಹಾಡೋ ಶರಾಬಿ. ದೇಖವೆ ದೇಖವೆ ಅಳಮ್ಮ ದೇಖವೆ. ಶರಾಬಿ ಅಲ್ಲ ಗುಲಾಬಿ. ಏಯ್ ರಾತ್ರಿಗೆ ಒಬ್ಬ ನೀನೆ.
ಆಯ್ತು. ನೀನು ಅಳ್ಬೇಡ, ನಿನ್ನ ಹತ್ರ ನಂಗೆ ಆಗಲ್ಲ, ನಾನೇ ಮುಳ್ ತೆಗಿತೀನಿ. ನಮ್ ಕಲೆಕ್ಷನ್ ಕಸ್ನ ಕಿತ್ಕೊಂಡ್ಬಿಟ್ಟ. ಬಚ್ಚೆ ನಿನ್ ಕೈಲಿರೋ ನೋಟ್ ಕಣ್ಣೀರ್ ಹಾಕಕ್ ಮುಂಚೆ ಒಂದ್ ಕ್ವಾರ್ಟರ್ ತಗೊಂಡ್ಬಿಡ್ನ ಬ್ರದರ್. ಗುಂಡ ಹಾಕ್ಬಿಟ್ಟು ಮೇಲೆ ಒಂದ್ ಸಿಗರೇಟ್ ಹಚ್ಕೊಂಡು ರೌಂಡ್ ರೌಂಡ್ ಬಗೆ ಬಿಡ್ತಿದ್ ಏನ್ ಮಜಾ ಇರುತ್ತೆ ಗೊತ್ತಾ? ನಿನ್ ಗಂಟ್ಲಲ್ಲಿ ಆ ಗುಂಡು ಇಳಿಯೋಕ್ಕಿಂತ ಮುಂಚೆ ಆ ಗೂಂಡಾ ಗ್ಯಾಂಗ್ ಅವ್ರಿಗೆ ಹೊಗೆ ಹಾಕ್ಬೇಕಲ್ಲೇ, ಅಲ್ಲಿವರೆಗೂ ಅದುಕೊಂಡಿರೋ. ಬಚ್ಚೆ ನಂಗೊಂದು ಡೌಟು ಬಚ್ಚೆ. ನೀನ್ ಹುಟ್ಟಿರೋದೇ ಡೌಟ್ ನನ್ ಮಗನೇ. ಏನೋ ನಿನ್ ಡೌಟು? ಬಚ್ಚೆ ಅಲ್ಲಿತ್ರಲ್ಲ ಚಪ್ಪರ್ ನನ್ ಮಕ್ಳು, ಅವ್ರಿಗೆಲ್ಲ ಹಿಂದಿ ಫಿಲ್ಮ್ ಹೀರೋಗಳ ತರ ಮೀಸನೇ ಇರ್ಲಿಲ್ವಲ್ಲ, ಯಾಕೆ? ಆ ನನ್ನ ಮಕ್ಳಿಗೆ ಇನ್ನೂ ಏನೇನಿರಲ್ವೋ ಯಾರಿಗ್ ಗೊತ್ತು. ಚಮ್ ಚಮ್ ಚಮೇಲಿ ಮೈ ಡಿಯರ್ ಪಮ್ಮಿ. ಹಾಯ್ ಸ್ವೀಟ್ ಹಾರ್ಟ್. ಪಮ್ಮಿ 2 ಡೇಸ್ಗೆ ಬುಕ್ಕಿಂಗ್ ಸಿಕ್ತು. ಇನ್ಮೇಲೆ ನೀನು ಸ್ಲಮ್ ಬಿಟ್ಬಿಟ್ಟು ಡಾಲರ್ಸ್ ಕಾಲೋನಿಯಲ್ಲಿ ಬಂಗ್ಲೆ ಮಾಡ್ಕೊಂಡ್ಬಿಡ್ಬೋದು. ನೀನ್ ಹಾಡು ಹೇಳಿದ ತಕ್ಷಣ ಆ ಪಿಔಟ್ಗಳೆಲ್ಲ ಫ್ಲಾಟ್ ಆಗ್ಬಿಟ್ರು. ವ್ಯಾಪಾರ ಬೊಂಬಾಟ ಆಗೋಯ್ತು. ಅರೆ ಓಕೆ, ಬಾಟ್ಲಿ ಬೇಡ ಅಂದ್ರೆ ಲೋಟ ಇದೆ ನೋಡು. ನೀನು ಆ ಸಾರಾಯಿ ಹಾಡು ಹೇಳ್ತಿರ್ಬೇಕಾದ್ರೆ ನನಗೇನು ಅನ್ನಿಸ್ತು ಗೊತ್ತಾ? ನೀನು ಪುಟ್ಟ ಮಗು ಆಗಿದ್ದಾಗ ಹಾಲು ಬದಲು ಆಲ್ಕೋಹಾಲ್ ಕುಡ್ಸಿದ್ರೇನೋ ಅನ್ನಿಸ್ತಾ ಇತ್ತು. ಸುಮ್ನೆ ನನ್ ಕೂಲಿ ಕೊಡು, ಜೋಳ್ ಸುರ್ಸ್ಕೊಂಡು ಹಿಂದಿಂದ ಬರ್ಬೇಡ, ಗೊತ್ತಾಯ್ತಾ? ಓಹೋ, ನೀನ್ ಇವತ್ತಿನ ಪೇಮೆಂಟು ಇಲ್ಲೇ ಇದೆ. ಈ ಚಿಲ್ಲರೆ ದುಡ್ಡಲ್ಲಿ ಮಿಂಚಕ್ಕಾಗಲ್ಲ. ಮಿಂಚಬೇಕು ಅಂದ್ರೆ ಮಂಚದವರೆಗೂ ಬರಬೇಕು ಪಮ್ಮಿ. ಓ ಹಾಗಾದ್ರೆ ಹಂಗಾಮಾಗ್ ರೆಡಿ ಅನ್ನು. ಜೀವನವೆಂದರೇನು 7 ದಿನದ ವಾರ, ಯೌವನವೆಂದರೇನು ಅದರಲ್ಲಿ ಭಾನುವಾರ. ನೋಡು ಪಮ್ಮಿ, ನೀನು ಭಾನುವಾರ ಮುಗಿಯೋದ್ರೊಳಗೆ ಚಕಚಕ ಅಂತ ಬೊಂಬಾಟ ಬಿಸ್ನೆಸ್ ಮಾಡ್ಬೋದು. ಮೊದ್ಲು ನಿನ್ ಬಚ್ಚನ್ ಗೆಟಪ್ನ ಕಾಪಾಡ್ಕೊ. ಅಯ್ಯೋ, ಬನ್ನರ್ಘಟ್ಟ ಝೂನಲ್ಲಿ ಇರ್ಬೇಕಾದವ್ರು ಸಿಟಿ ಒಳಗಿದ್ರೆ ಹೀಗೆ ಕೊಂಡ್ರು ಆಗೋದು. ಕೂತ್ಕೊಳ್ಳೋಕ್ ಯಾವ್ದಾದ್ರು ಮರ ಇದ್ರೆ ನೋಡ್ಕೊಳ್ರೋ ಕೋತಿಗಳ. ಇದ್ಯಾವ್ದೋ ಮ್ಯಾಕೆ ಕಟ್ಕೊಂಡು ನೋಡಿ ಮ್ಯಾ ಮ್ಯಾ ಅಂತಿದ್ದಲ್ಲ ಬ್ರದರ್. ಕಂಡೋರಿಗೆ ತೊಂದರೆ ಕೊಡ್ತಿದ್ರೆ ನಿಂಗೆ ನಿದ್ದೆ ಬರಲ್ವಾ? ನಾನು ಅದನ್ನೇ ಕೇಳ್ಬೇಕಂತಿದ್ದೆ. ಕಂಡ್ಕಂಡು ಹುಡುಗಿರ ಮೇಲೆ ಕೈ ಹಾಕ್ತಿದ್ರೆ ಕುಡ್ತಿದ್ ಕೆಳಗಿಂದಲ್ದೆ ಬಾಯಿಂದ ಹೋಗುತ್ತೇನ್ರೋ ಡಬ್ಬಗಳ. ಆಹಾ ರಿವೈಂಡ್ ಮೂರ್ತಿ ಏರ್ಸ್ಕೊಂಡ್ಬಿಟ್ಟಿದ್ದೀರಾ? ಇಳಿಸ್ತೀವಿ ತಡಿ. ಒನ್ಸ್ ಮೋರ್ ಅಂತ ಹೇಳು. ಒನ್ಸ್ ಮೋರ್ ಹೇಳು. ಅಯ್ಯೋ ಅಯ್ಯೋ, ಹೋಯ್ತು ನನ್ನ ಪ್ರಾಪರ್ಟಿ ಎಲ್ಲ ಹೋಯ್ತು. ಏನಮ್ಮ ನೀನು? ನೋಡಮ್ಮ ನಿನ್ ಬಾಡಿಗಾರ್ಡ್ ಕಳ್ಸಮ್ಮ. ಬಚ್ಚಿ ಬಚ್ಚಿ ಬಿಡ, ಬಾ ಬಾ ಅಂದ್ರೆ ಬಾರು. ಹೊಗೆ ಹಾಕ್ಬಿಡ್ತೀನಿ ನನ್ನ ಮಕ್ಕಳ. ಏನ್ ಹೇಳ್ತೀರಾ ಟಪಾರಿ ನನ್ನ ಮಕ್ಕಳ? ನೀನೇನ್ ದೊಡ್ಡ ಹೀರೋನಾ? ಸಿಕ್ತವ್ರಿಗೆಲ್ಲ ಇಕ್ತೀನಿ ಅಂದ್ರೆ ಯಾವನಾದ್ರೂ ನೀನ್ ಬುಡೆ ಬಿಚ್ತಾನೆ ಅಷ್ಟೇ. ಆ ಖಾಲಿ ಡೌನ್ ಮಕ್ಕಳು ನಿನ್ ಮೇಲೆ ಕೈ ಹಾಕ್ದೇ ಇದ್ದಿದ್ರೆ ನಾನು TM ಆಗಿ ಇರ್ತಿದ್ದೆ. ಕುಡ್ದು ಮಜಾ ಮಾಡಕ್ ಬರೋರು ಹಾಡೋ ಹುಡುಗಿನ ಮೇಲೆ ಬೀಳಕ್ ಬರೋದು ಕಾಮನು ಕಣೋ ಟಪ್ಪರ್. ಹಂಗಾದ್ರೆ ನೀನ್ ಅಲ್ಲಿಗೆ ಹೋಗ್ಲೇಬೇಡ. ನಾನ್ ಅಲ್ಲಿಗೆ ಹೋಗದೆ ಇದ್ರೆ ದಿನ ಅನ್ನ ಬೇಸಕ್ಕೆ ದುಡ್ಡು ತಂದಕ್ಕವ್ರು ಯಾರು? ನಿಮ್ಮಪ್ಪನ? ಆ ನನ್ ಮಗ ಇದ್ದಿದ್ರೆ ಕೇಳ್ತಾ ಇದ್ದೆ. ನೀನ್ ಕೇಳ್ತಾ ಇರ್ಲಿಲ್ಲ, ಅಪ್ಪ ಅನ್ಸ್ಕೊಂಡ ಆಸಾಮಿನು ಹರ್ದು ಮುಗ್ತಾ ಇದ್ದೆ. ಜಾಗ ಬಿಡು ಪಮ್ಮಿ. ಯಾಕೆ ಜಾಗ ಬಿಡ್ಬೇಕು ಮೊದ್ಲು ಹೇಳು. ಹೊಟ್ಟೆಲಿ ಹುಲಿ ಸೇರ್ಕೊಂಡಿದ್ರೆ ಜಾಗ ಬಿಡು ಪಮ್ಮಿ. ಯಾಕೆ ಬೆಳಗಿಂದ ಸೇರಿದ ಹೊಗೆ ಹೊಟ್ಟೆ ತುಂಬಿಸ್ಲಿಲ್ವೇನೋ? ಎಂತ ಗಬ್ಬು ವಾಸನೆ ಬರ್ತಿದೆ ನೋಡು. ನಿನಗ್ ಬಚ್ಚಿ ಅಂತ ಹೆಸರಿಡೋ ಬದಲು ಆಸ್ಟ್ರಿ ಅಂತ ಹೆಸರಿಟ್ಟಿದ್ರೆ ಸರಿ ಹೋಗ್ತಿತ್ತು. ದಿನ ಅಲ್ಲ ಓತ್ಲ ಹೊಡಿಯೋನ್ಗೆ ಕೂಳಿನ ಚಿಂತೆ ಯಾಕೆ? ಯಾರಿಗಾದ್ರೂ ಕುರ್ಪಾಕಿದ್ರೆ ಹೊಟ್ಟೆ ತುಂಬ್ತಿತ್ತಲ್ಲ. ತಟ್ಟೆ ಹಿಡಿಯೋಕ್ ಮುಂಚೆ ಊಟದ ದುಡ್ಡಿಡು. ಮೈಯಲ್ಲಿರೋ ಕೊಪ್ಪು ಕರಗಿಸಿ ಕಾಸು ತರದೇ ಇರೋನ್ಗೆ ಹುಡುಗಿ ತಂದಾಕಿದ್ದನ್ನ ತಿನ್ನೋ ಯೋಗ್ತೇನೂ ಇರಲ್ಲ.
ನೀನ್ ವಯಸ್ಸು 25ರಲ್ಲೇ ಮೊಳೆ ಹೊಡ್ಕೊಂಡಿರಲ್ಲ. ಏನಾದ್ರೂ ಸಂಪಾದಿಸಕ್ಕೆ ಯೋಚನೆ ಮಾಡೋ. ನಾನು 2 ತೂಟಕ್ಕೆ ಹೇಗೋ ದಾರಿ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಕಲ್ ಬಿದ್ರೆ ಆಮೇಲೆ ನಾವಿಬ್ರು ಕೇರ್ ಆಫ್ ಫುಟ್ಪಾತೆ. ನಾನ್ ಡಮಾರ್ ಅಂದ್ರೆ ಏನೋ ಮಾಡ್ತೀಯಾ? ಈ ಭೂಮಿ ಮೇಲೆ ಯಾರು ಗೂಟ ಉಟ್ಕೊಂಡಿರಲ್ಲ. ಎಲ್ರಿಗೂ ಒಂದಲ್ಲ ಒಂದಿನ ಟಿಕೆಟೆ. ಯಾರಿಗೇನಾದ್ರೂ ಆಗ್ಲಿ ನಿನ್ಗೇನು ಆಗ್ಬಾರ್ದು. ನನ್ಗೇನು ಆಗ್ಬಾರ್ದು ಅನ್ನೋನ್ಗೆ ಬದುಕೋ ದಾರಿ ಗೊತ್ತಿರ್ಬೇಕು. ಅದ್ ನಂಗೆ ಗೊತ್ತಿದೆ. ಅಷ್ಟು ಗೊತ್ತಿದ್ರೆ ಒಂದ್ 100 ರೂಪಾಯಿ ನೋಟು ಸಂಪಾದಿಸ್ಕೊಂಬ. ಆಮೇಲೆ ನೀನ್ ಬದುಕ್ತಿಯಲ್ವೋ ನಾನು ಹೇಳ್ತೀನಿ. 100 ರೂಪಾಯ? ಒಂದು ಗಾಂಧಿ ನೋಟು, ಅದು ನಾಳೆ ಸಾಯಂಕಾಲದೊಳಗೆ. ಚಾಲೆಂಜಾ? ಚಾಲೆಂಜ್. ಬಚ್ಚೆ 100 ರೂಪಾಯಿ ಮಾಡಕ್ಕೆ 100 ದಾರಿ ಬಚ್ಚೆ. ಅದೆಲ್ಲ ಯಾವನಿಗೆ ಬೇಕು, ಯಾವ್ದಾದ್ರು ಒಂದ್ ಕರೆಕ್ಟ್ ಆಗಿ ಹೇಳಕ್ ಬಿಡ್ಬೇಡ. ನಿನ್ನೆ ಡೆಡ್ ಬಾಡಿ ಮಾಡಿ ಮಲಗ್ಸೆ ಪಕ್ಕದ ಖರ್ಚಿಫ್ ಹಾಕ್ಬಿಟ್ರೆ ಸಾಯಂಕಾಲದೊಳಗೆ ಬೊಂಬಾಟ್ ಕಲೆಕ್ಷನ್. ಬಚ್ಚೆ 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 ನಂಗೊಂದು ಡೌಟ್ ಬಚ್ಚೆ. ಹಾ. ಈ ಮಾತು ಬಲ್ಲಂಗ್ ಜಗಳ ಇಲ್ಲ, ಊಟ ಬಲ್ಲಂಗ್ ರೋಗ ಇಲ್ಲ ಅಂತಾರಲ್ಲ, ಈ ಪ್ರೀತಿ ಬಲ್ಲವನಿಗೆ ಏನಿಲ್ಲ ಬಚ್ಚೆ? 3 ಹೊತ್ತು ನಿದ್ದೆ ಇರಲ್ವಾ ಗುಲ್ಡು? ನಮಸ್ಕಾರ ಸರ್. ನಮಸ್ಕಾರ ಸರ್. ಬಚ್ಚೆ ಹಾ. ನಂಗೆ ಇನ್ನೊಂದು ಡೌಟ್ ಬಚ್ಚೆ. ನಿನ್ ಡೌಟ್ ಪೋಸ್ಟ್ ಮಾಡ್ಕೋ, ಈಗ ಬಂದೆ. ಏ ಬಚ್ಚೆ ಬಚ್ಚೆ, ಅಣ್ಣ ಸಾಹೇಬ್ರು ಕರೀತಾವ್ರೆ. ಸಾಹೇಬ್ರ ಹಾ ಅಣ್ಣ ಅಣ್ಣ, ಕಾರಿಗೆ ಬೀಗನೇ ಹಾಕಿಲ್ಲ. ಸರ್ಕಾರಿ ಕಾರ್ಯ ಯಾರು ತಗೊಂಡೋಗಲ್ಲ. ಓಹೋ. क्या बा 2-3 महीने से दिखाई नहीं तो ಬೇಜೆ ಇತ್ತ, ಬಾಗತ್ ಬೇಜೆ ಇದ್ದೆ. ऐसा क्या ले लो. ಹುಷಾರು ದಾದು, ಮಂತ್ರಿ ಕಾರು ಸಿಕ್ಕಾಕೊಂಡ್ರೆ ಪೊಲೀಸ್ನವರು ರುಬ್ಬಾಕ್ಬಿಡ್ತಾರೆ. ये कौन रे बोलता मिलिट्री का गाड़ी कर को. ಯಾವ್ದು ಈ ದುಡ್ಡು? ಎಲ್ಲೋ ಹೋಗಿ ಪಾಕೆಟ್ ಮಾರ್ ಕೆಲಸ ಮಾಡಿದ್ಯಾ? ಇದು ಪಾಕೆಟ್ ಮಾರ್ ಅಲ್ಲ, ಸೂಟ್ ಕೇಸ್ ಮಾರ್. ನೀನ್ ಗಂಡ್ಸಾಗಿದ್ರೆ ಒಂದ್ ಗಾಂಧಿ ನೋಟ್ ತಗೊಂಬ ಅಂತ ಚಾಲೆಂಜ್ ಮಾಡಿದ್ದೆ ತಾನೆ. ನೋಡಿ ಎಷ್ಟು ತಗೊಂಬಂದಿದ್ದೀನಿ. ಯಾರ್ದೋ ತಲೆ ಹೊಡೆದಿರ್ಬೇಕು. ಇಷ್ಟಕ್ಕೆಲ್ಲ ಯಾರ ತಲೆನೂ ಹೊಡಿಬೇಕಾಗಿಲ್ಲ. ಮತ್ತೆ ಚೈನ್, ಯಾರ್ದೋ ಚೈನ್ ಕದಿರ್ಬೇಕು. ಈ ಬಚ್ಚಿ ಅಂತ ಚಿಲ್ಲರೆ ಕೆಲಸ ಎಲ್ಲ ಮಾಡೋನಲ್ಲ. ಹಾಗಾದ್ರೆ ಯಾರ್ದೋ ಬೈಕೋ ಕಾರೋ ಎಗರಿಸಿದ್ಯಾ? ಹೆಂಗ್ ಬಂದ್ರೇನು? ನೀನ್ ಕೇಳಿದಕ್ಕಿಂತ ಜಾಸ್ತಿ ದುಡ್ಡು ತಂದಿದ್ದೀನಿ ತಾನೆ. ಆ ದುಡ್ಡಿನಿಂದೆ ಅದೆಷ್ಟು ಜನರು ನಿಟ್ಟುಸಿರಿದ್ಯೋ. ಯಾರ್ದೋ ನಿಟ್ಟುಸಿರಿದೆ ಅಂತ ಈ ನೋಟಿನ ಮೇಲಿರೋ ಗವರ್ನರ್ಸ್ ಏನು ಅಲ್ಸೋಗೋದಿಲ್ಲ ಬಿಡು. ಅನ್ಯಾಯ ದುಡ್ಡು ಯಾರ ಕೈಯಲ್ಲೂ ನಿಲ್ಲಲ್ಲ. ದುಡ್ಡಿರೋದು ನಿಲ್ಲೋದಿಕ್ಕಲ್ಲ, ತಿರುಗೋದಿಕ್ಕೆ, ಕೈಯಿಂದ ಕೈಗೆ ಸುತ್ತೋದಿಕ್ಕೆ. ಅದಕ್ಕೆ ಈ ನನ್ನ ಮಗದನ್ನ ಪೊರ್ಕಿ ಅನ್ನೋದು. ಟಪೋರಿ ಕೈಯಲ್ಲಿ ಟಪೋರಿ ದುಡ್ಡೇ ಇರುತ್ತೆ. ಇನ್ನು ಆ ದುಡ್ಡು ಖಾಲಿಯಾಗೋವರೆಗೂ ನಿನ್ನನ್ನು ನಾಪತ್ತೆ ಮಾಡುತ್ತೆ. ಮಜಾ ಮಾಡು. ನೀನೆಲ್ಲಿಗೆ? ಹೊಟ್ಟೆ ಪಾಡ್ಗೆ. ಆ ಜಲ್ಬುಳ್ಕ ಮೋನನ್ ಅಡ್ಡಕ್ಕೋಗಿ ಗಂಟ್ಲಾಕಿ ಆಡ್ಕೋತೀಯ? ಈ ಟಪೋರಿ ನೆಚ್ಕೊಂಡು ಉಪವಾಸ ಸಾಯಕ್ಕಿಂತ ಆ ಜೋಲ್ ಪಾರ್ಟಿ ಹತ್ರ ಇದ್ದು ಜೀವ ಉಳಿಸ್ಕೊಳ್ಳೋದೇ ವಾಸಿ. ನೀನ್ ಹೋಗೋದಿಕ್ಕೆ ನಾನ್ ಬಿಡೋದಿಲ್ಲ. ಯಾಕೆ? ಈ ದುಡ್ಡು ಮುಗಿಯೋವರೆಗೂ ನೀನ್ ನನ್ ಜೊತೆ ಬೀದಿ ಸುತ್ತಬೇಕು. ಬೀದಿ ಸುತ್ತಬೇಕಾ? ದುಡ್ಡು ಖರ್ಚು ಮಾಡೋರ್ ಜಗತ್ತು, ಈ ದುಡ್ಡಿಗಾಗಿ ಸಾಯ್ತಾ ಇರೋ ಜಗತ್ತು, ಎರಡೂ ತೋರಿಸ್ತೀನಿ. ಈ ಮಾಯಾನಗರಿ ಹೆಂಗಿದೆ ಅಂತ ತೋರಿಸ್ತೀನಿ, ಬಾ.
ಸಿಸ್ಟರ್ ಅವ್ನು ಯಾರೋ OPDಗೆ ಬಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾನೆ. ಡಾಕ್ಟರ್ಗೆ ಹೇಳ್ಬೇಕಾಗಿತ್ತು. ಅಯ್ಯೋ ಡಾಕ್ಟರ್ ಕಾಫಿಗೆ ಅಂತ ಹೋಗಿ 2 ಅವರ್ ಆಯ್ತು, ಪಾರ್ಟಿ ಅಡ್ರೆಸ್ಗೆ ಇಲ್ಲ. ಹೌದಾ? ನಡೀರಿ, ನಾನೇ ಬರ್ತೀನಿ. ಹೆಸರಿಗೆ ಬರೀ ಸರ್ಕಾರಿ ಆಸ್ಪತ್ರೆ ಅಷ್ಟೇ ಪಮ್ಮಿ, ಎಲ್ಲ ಡಾವುಗಳೇ. ಒಂದೇ ಸಲ ಬುಲ್ಡೇಜರ್ ಓಡಿಸಿ ಫ್ಲಾಟ್ ಮಾಡ್ಬಿಡ್ಬೇಕು. ಎಲ್ಲಿ ಆ ಡಾಕ್ಟ್ರು? ಏಯ್, ನಮ್ ದುಡ್ಡನ್ನ ಸಂಬಳ ತಿಂದು ಬದುಕೋ ಬುರ್ನಾಸ್ ನನ್ನ ಮಕ್ಳಿಗೆ ಆಸ್ಪತ್ರೆಲಿ ಇರಕ್ಕೇನ್ ರೋಗ? ಏಟ್ ತಿನ್ಕೊಂಡ್ ಬಂದು ಪ್ರಾಣ ಹೋದ್ಮೇಲೆ ಔಷಧಿ ಕೊಡಕ್ಕೆ ಆಸ್ಪತ್ರೆ ಕಟ್ಸಿರೋದು? ಹಾ, ನೀನೇನಂತೀಯ? ಪೊಲೀಸ್ ಹತ್ರ ಹೋಗು ಅಂತನಾ? ಏನು ಯಾವನೇ ನಿಮ್ ಡಾಕ್ಟರ್ ಆಸ್ಪತ್ರೆ ರೂಲ್ಸ್ ಬಿಡ್ತಾನೋ ಮೊದ್ಲು ಅವನು ಇಲ್ಲಿ ಕರ್ಕೊಂಬ. ಆ ನನ್ನ ಮಗನಿಗೆ ಮೆಟ್ಟಲ್ಲಿ ಹೊಡೆದು ಆಮೇಲೆ ಆಸ್ಪತ್ರೆ ನಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಿಸ್ಟರ್ ಮಗನೇ, ಎಲ್ಲೋನು ಎಲ್ಲಿ ಪೇಷಂಟ್ಗಳು ನರಳ್ತಾ ಇರ್ಬೇಕಾದ್ರೆ ಆ ನನ್ನ ಮಗ ಯಾವಳ ಮಗ್ಳಲ್ಲಿ ನರಳ್ತಾ ಇದ್ದಾನೋ? ಹಲೋ ಮಿಸ್ಟರ್, ನಾನ್ ಪೇಷಂಟ್ನ ನೋಡ್ತೀನಿ, ಸುಮ್ನೆ ಕಿರ್ಚ್ಕೋಬೇಡಿ. ಇದು ಆಸ್ಪತ್ರೆ, ಇಲ್ಲಿ ಬೇಕಾದಷ್ಟು ಜನ ಪೇಷಂಟ್ಸ್ಗಳು ನಿಮ್ಗಿಂತ ತುಂಬಾ ಕಷ್ಟವಾದ ಕಂಡೀಷನ್ ಅಲ್ಲಿದ್ದಾರೆ. ಸುಮ್ನೆ ಕಿರ್ಚಿ ಯಾಕೆ ಅವ್ನ ನಿದ್ದೆನೆಲ್ಲ ಹಾಳು ಮಾಡ್ತೀರಿ? ಹುಡುಗಿ ತಲೆಗೆ ತುಂಬಾ ಏಟು ಬಿದ್ದಿದೆ. ಎಲ್ಲಿ ನಿಮ್ ಕೈ ನೋಡೋಣ. ಕಿರ್ಚ್ಕೋಬೇಡಿ ಅಂತ ಆಗ್ಲೇ ಹೇಳದ್ನಲ್ಲ. ಬನ್ನಿ ಕೂತ್ಕೊಳ್ಳಿ. ನಂಜಪ್ಪ, ಕತ್ರಿ ತಗೊಂಬನ್ನಿ. ನಂಜಪ್ಪ, ನಂಜಪ್ಪ, ಇವ್ರಿಗೆ ಅಡ್ಮಿಷನ್ ನೋಟ್ ಹಾಕ್ಬಿಡಿ. ಆಯ್ತು ಸಿಸ್ಟರ್. ನಿಮ್ಗೆ ಪೇನ್ ಕಿಲ್ಲರ್ ಕೊಟ್ಟಿದ್ದೀನಿ, ಬೆಳಗಾಗೋವರೆಗೂ ಕಿರ್ಚಾರ್ದೆ ಮಲ್ಕೊಳ್ಳಿ. ನನ್ ಮಗನೇ, ಏನೋ ಅನ್ಕೊಂಡಿದ್ದೀನಿ ನನ್ನ? ಅಯ್ಯೋ ಹಾ? ಗುರು, ನಮ್ಮ ಹತ್ರ ನನ್ನ ಮೇಲೆ ಇಟ್ಕೊಂಬೇಡ. ತಪ್ಪು ದುಡಿತೇನೆ ಗುರು. ಗೂಸ ಕೊಟ್ರೆ ಗೋಡೆ ಫ್ಲಾಶ್ ಆಗ್ಬಿಡ್ಬೇಕು. ತಪ್ಪಿಲ್ಲ ಗುರು, ಹೇಯ್! ಬಿಡು ಗುರು. ಹಲೋ ಏನ್ ಮಾಡ್ದೆ ಹಲೋ ಗುರು? ಹಲೋ ಮಿಸ್ಟರ್, ಹೇಯ್! ಒಳಗಡೆ ಪೇಷಂಟ್ಗಳು ಮಲಗಿದ್ದಾರೆ ಅಂತ ಹೇಳಿಲ್ವಾ? ಸುಮ್ನೆ ಕಿರ್ಚಿ ಯಾಕೆ ಅವ್ರು ನಿದ್ದೆ ಹಾಳು ಮತ್ತೆ ಮಾಡ್ತೀರಿ? ಇವು ನನ್ ಮಗ ವಾರ್ಡಲ್ ಬೆಡ್ ಖಾಲಿ ಇಲ್ಲ ಅಂತವನಲ್ಲ ಸಿಸ್ಟರ್, ಇವ್ನ್ ಏನ್ ಮಾಡ್ಬೇಕು ಹೇಳಿ? ಅವನ್ಗೇನಾದ್ರೂ ಮಾಡೋದಕ್ ಮುಂಚೆ ನೀವೇ ಸ್ವಲ್ಪ ಯೋಚನೆ ಮಾಡಿ. ನೀವು ಬೀದಿಲ್ ಜಗಳ ಮಾಡ್ಕೊಂಡ್ ಬರ್ತೀರಿ ಅಂತ ನಮ್ಗೇನಾದ್ರೂ ಕನ್ಸ್ ಬಿದ್ದಿರುತ್ತಾ? ಬೆಡ್ ಇಲ್ಲ ಅಂದ್ರೆ ನಾವು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ. ಕಿರ್ಚಾಡ್ಬೇಡಿ. ನಂಜಪ್ಪ, ಕಾರಿಡಾರ್ ಅಲ್ಲಿ ಇವ್ರ ಮಲ್ಗಕ್ ವ್ಯವಸ್ಥೆ ಮಾಡಿ. ಆಗ್ಲಿ ಸಿಸ್ಟರ್. ಒಂದ್ ಪೇನ್ ಕಿಲ್ಲರ್ ಕೊಟ್ರೆ ಎಂಥವ್ರಾದ್ರೂ ನಿದ್ದೆ ಮಾಡ್ತಾರೆ. ನೀವ್ ಸರಿಯಾದ ಗುಂಡ್ಪಾಟಿನೇ ಇರ್ಬೇಕು ರೀ. ಪಮ್ಮಿ, ಕಾಫಿ. ಎಲ್ಲ ಹಾಳಾಗೋಗಿದ್ದೆ. ಡಾಕ್ಟ್ರು ಏನೇನೋ ಟೆಸ್ಟ್ ಮಾಡಿಸ್ಬೇಕು ಅಂದ್ರು. ನನ್ ಪಾಡಿಗೆ ನಾನು ಹಾಡು ಹೇಳಕ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನಿನ್ ಜೊತೆ ಬೀದಿ ಸುತ್ತಕ್ ಬಂದು ಈ ಪಾಡಾಯ್ತು. ಆ ಚಪ್ಪಗಳು ಸಿಕ್ಕಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ ಪಮ್ಮಿ. ಅವ್ರಿಗೆ ಓಯ್, ಈಗ್ಲೇ ತಿನ್ನೋ ಕೈನ್ ಕುಯ್ಸ್ಕೊಂಡಿದ್ಯಾ, ತೊಳೆ ಕೈನು ಕುಯ್ಸ್ಕೊಂಡ್ಬಿಡು. ಆಮೇಲೆ ನಿನ್ ಸೇವೆ ಮಾಡಕ್ಕೆ ಇದೇ ಸರ್ಕಾರಿ ಆಸ್ಪತ್ರೆ ಕಾಯ್ಕೊಂಡ್ ಕೂತಿರುತ್ತೆ. ಈ ಸಲ ನಾನ್ ಕೂಯಿಸ್ಕೊಳ್ಳಲ್ಲ, ಅವರು. ಓಹೋ, ನೀನೇ ದೊಡ್ಡ ಹೀರೋ. ಅದೇನೋ ಡಾಕ್ಟರ್ ಟೆಸ್ಟ್ ಮಾಡಿಸ್ಬೇಕು ಅಂದ್ರಲ್ಲ, ಮಾಡ್ಸು ನಡಿ. ನಂಗೆ ಗೊತ್ತಿತ್ತು
ಅಕ್ಲಾಯವಾಗಿ ಬಂದಿದ್ದು ಅಕ್ಲಾಯವಾಗೇ ಹೋಗೋದು. ಹ್ಮ್ ನಾನ್ ಬೈದೆ ಅಂತ ಇನ್ಯಾವುದೋ ಚಿಲ್ಲರೆ ಕೆಲ್ಸಕ್ಕೆ ಕೈ ಹಾಕ್ಬೇಡ. ಕ್ಲಬ್ಗೆ ಹೋಗು, ಮ್ಯಾನೇಜರ್ ಮೋಹನ್ಗೆ ಪೊಮ್ಮಿಗೆ ಹೀಗಾಗಿದೆ ಅಂತ ಹೇಳು, ದುಡ್ಡು ಕೊಡ್ತಾನೆ. ಆ ಜಲುಬ್ರಕ್ನ ಹತ್ರನಾ? ಹ್ಮ್ ನಮ್ ಪರಿಸ್ಥಿತಿ ಕೆಟ್ಟ ಕೆರೆ ಹಿಡ್ದಿರುವಾಗ ಅವನ್ ಜೊಲ್ಲೊಡ್ಸಕ್ಕೆ ಅವನ ಹತ್ರನೇ ಖರ್ಚಿ ಫಿಸ್ಕೋಬೇಕಾಗುತ್ತೆ. ಹೋಗ್ ತೊಂಬಾ. ಕಾವ್ ಸಾಬ್ ಕಾವ್. ಏ ಕಿಶನ್, ಸಾಬ್ಗೆ ಒಂದು ಚಿಲ್ಡ್ ಬಿಯರ್ ತಗೊಂಬಾ, ಬೇಗ ಬಾ. ಓ ಚಮ್ ಚಮ್ ಪಮ್ಮಿ ಕಾ ಬಾಡಿ ಗಾರ್ಡ್. ಏನು ನಿನ್ನೆ ಮೇಡಮ್ ಚಕ್ಕರ್ ಹೊಡೆದ್ರು ಅಂತ ಇವತ್ತು ಲೀವ್ ಹೇಳಕ್ ಬಂದ್ಯಾ? ಹಾ, ಸಾಬ್ ತಿನ್ಬಿಟ್ಟಿರೋ ಮೂಳೆ ಇದೆ, ಪ್ಯಾಕ್ ಮಾಡ್ಕೊಡ್ತೀನಿ, ತಗೊಂಡೋಗ್ತೀನಿ ತಿನ್ನಕ್ಕೆ. ಏಯ್ ಪಾಂಡ್ಲಿ ಬಚ್ಚನ್, ಎದುರಿಗೆ ಕಾಕಿ ಇದಾವೆ ಅಂತ ನಿಗಡ್ಬೇಡ, ನಿಗದ್ಕೊಂಡ್ಬಿಡ್ತೀಯ. देखा साहब, अंडरवर्ल्ड किंग ಇವನು ನನಗೆ ಸ್ಕೆಚ್ ಹಾಕಕ್ ಬಂದಿಯಾನೆ. ಅರೆ ಮಿಯಾ, ನಾನು ಈ ಡ್ಯೂಟಿಗೆ ಬಂದು ಶಾನೆ ಎಕ್ಸ್ಪೀರಿಯನ್ಸ್ ಆಗಿದೆ. ಖಾಕಿ ಇಲ್ದೇನೆ ನಿನ್ನಂಥ ಮಿಯಾವ್ಗಳನ್ನ ಖಲಾಸ್ ಮಾಡ್ಬಿಡ್ತೀನಿ, ಸಮझे? ಬಚ್ಚು, ಈಗ ಯಾಕೆ ಬಂದೆ? ಮಮ್ಮಿ ಹೇಳ್ದೆ ಹೋಗಿದ್ರೆ ನಿನ್ನಂತ ಬಕೆಟ್ ನನ್ ಮಗನ್ ನೋಡಕ್ ಯಾವನ್ ಬರ್ತಾ ಇದ್ದ? ಓ, ಪೊಮ್ಮಿ ನೋಡ್ಕೊಂಬಾ ಅನ್ಲಾ? ಕ್ಯೂ, ಇವತ್ ರಾತ್ರಿ ಬುಕ್ಕಿಂಗ್ ತಗೋಬೋದಾ? ಆಸ್ಪತ್ರೆ ಶೆಡ್ ಆಗಿರೋಳು, ನೀನ್ ಬುಕ್ಕಿಂಗ್ ತಗೊಂಡ್ರು ಬರಲ್ಲ ಬಿಡು. ಆಸ್ಪತ್ರೆನಾ? मैंने कुछ नहीं किया. ಅವಳು ಹೆಂಗ್ ಆಸ್ಪತ್ರೆಗೆ ಹೋದ್ಲು? ಅದಕ್ಕೆ ಮಾಡ ಅದನ್ನ ಬಚ್ಚಿ ಡಬ್ಬು. ಅಯ್ಯೋ देखो साहब, ಅಯ್ಯೋ देखो साहब, ಅಯ್ಯೋ ಸಾಬ್ ಸಾಬ್ ಅರೆಸ್ಟ್ ಕರೋ ಸಾಬ್. ಟೋಪಿ ಕಿತ್ತಿದ್ಕೆಲ್ಲ ಅರೆಸ್ಟ್ ಮಾಡಕ್ಕಾಗೋದಿಲ್ವೋ? ಮೊದಲು ಬಿಯರ್ ತರಿಸಿ. ಅರೆ ಕಿಶನ್, ಬೀರ್ ಲೇಕೆ ಆ ರೇ. ಅರೆ ನನ್ನ ನೋಡ್ರಾ? ಆ? ಪ್ಲೀಸ್. ಕ್ಯಾ ರೇ ಐವಾನ್, ನಿನ್ನೆ ಕೊಟ್ಟಿದ್ ಮಾಂಜ ಸಾಲಿಲ್ವಾ? ಏನ್ ನಿನ್ನೆ ಕೊಟ್ಟಿದ್ ಗೂಸಕ್ಕೆ ಇವನ್ಗೆ ಫ್ರಾಕ್ಚರ್ ಬೋನು, ಹಾಕೋಗಿ ಇಲ್ಲಿಗೆ ಲೈಫೇ ಗಾನ. ಗುರ್ರಾಯಿಸ್ಬೇಡ ಸಾಲೆ, ನಾವು ಕೊಟ್ಟಿರೋದು ಸೂಪರ್ ನೋವಾ. ಆ ಚಮೇಲಿಗೆ ಲಗೇಜ್ ಸಮೇತ ಟಿಕೆಟ್. ಏನಂದ್ಯೋ ಚಪ್ಪ ನನ್ ಮಗನೇ, ನನ್ ತಮ್ಮಿಗೆ ಹೋಗೇನಾ? देखो साहब, ನಮ್ಮ ಮಠದಲ್ಲಿ ಆಟ ಶುರು ಮಾಡ್ಬಿಟ್ಟಿದ್ದಾನೆ, ಅರೆಸ್ಟ್ ಮಾಡಿ ಸಾಬ್. ನನ್ ಪಮ್ಮಿಗೆ ಅಡ್ವಾನ್ಸ್ ಬುಕಿಂಗ್ ಮಾಡಕ್ ಬಂದವರಿಗೆ ನಾನು ಪರ್ಮನೆಂಟ್ ಟಿಕೆಟ್ ಕೊಟ್ಬಿಡ್ತೀನಿ. ಎರ್ಕೊಳ್ಳಿ ಸಾಬ್, ಬೇಗ ಮಿಸ್ಕೋ, ಜಾओ, ಅರೆಸ್ಟ್ ಮಾಡಿ. ಹಾ, ಸ್ಟೇಷನ್ಗೆ ಹೋಗು ಹೋಗು, ಕೊಟ್ಟಿರೋದು ಸೂಪರ್ ನೋವಾ, ಇನ್ಮೇಲಿದ್ದ ದೊಡ್ಡ ಕತೆ. ಹಲೋ, ಗುಡ್ ಮಾರ್ನಿಂಗ್. ನನ್ಗಿಲ್ ಪ್ರಾಣ ಹೋಗ್ತಿದೆ, ನೀನ್ ಬೇರೆ ಗುಡ್ ಮಾರ್ನಿಂಗ್ ಅಂತಿದ್ಯಾ. ಪ್ರಾಣ ಇರೋದೇ ಹೋಗೋದಿಕ್ಕೆ, ಆದ್ರೆ ಅದನ್ನ ಎಷ್ಟ್ ದಿನ ಉಳಿಸ್ಕೊತೀವಿ ಅನ್ನೋದೇ ಚಾಲೆಂಜಿಂಗ್. ಇವ್ರೆ ನನ್ನ ಅವ್ರಿಗೆ ಇವ್ರೆ ಅಂತೆಲ್ಲ ಕರಿಬೇಡ. ನನ್ನ ಹೆಸರು ಪಮ್ಮಿ, ಪಮ್ಮಿ ಅಂತ ಕರಿ ಸಾಕು. ಓಕೆ ಪಮ್ಮಿ, ನಿನ್ ಗಂಡ ಬಚ್ಚಿಯಲ್ಲಿ? ಅವನು ನನ್ ಗಂಡ ಅಲ್ಲ. ಓ ಸಾರಿ, ನೆನೆ ಜೊತೆಲಿ ಇದ್ದಿದ್ ನೋಡಿ ನಿಮ್ ಗಂಡ ಅನ್ಕೊಂಡೆ. ಜೊತೆಗಿರೋರೆಲ್ಲ ಗಂಡ ಆಗಲ್ಲ. ಓಕೆ, ನಿಮ್ಗೊಂದ್ ಸ್ವಲ್ಪ ಕೋಪ ಜಾಸ್ತಿ ಅನ್ಸುತ್ತೆ. ಕೋಪ ಮಾಡ್ಕೋಬೇಡಿ, ನಿಮ್ಮನಿವತ್ತು ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ. ಇನ್ನ ಎಷ್ಟ್ ದಿನ ಇಲ್ಲೇ ಟೆಂಟ್ ಹಾಕ್ಬೇಕು? ನಾನು ಆಡ್ತಿರೋ ಮಾತಿಗೆಲ್ಲ ನೀವು ಸರಿಯಾಗಿ ಉತ್ತರ ಕೊಡ್ತಿದ್ದೀರಾ ಅಂದ್ಮೇಲೆ ನಿಮ್ ತಲೆಗೆ ಬಿದ್ದಿರೋ ಏಟಿಂದೇನು ಭಯ ಇಲ್ಲ. ಇನ್ನು ಉಳಿದಿರೋದು ಬರೀ ಟೆಸ್ಟು, ಸ್ಕ್ಯಾನು. ಅದನ್ನ ನಿಮ್ ಗಂಡ ಅದೇ ಬಚ್ಚಿ ಬಂದ ತಕ್ಷಣ ಮಾಡಿಸ್ತಾರಲ್ವಾ? ಆ ಟಪೋರಿ ಎಲ್ ಟಪ ಹೊಡಿಯಕ್ ಹೋಗಿರ್ತಾನ. ಜವಾಬ್ದಾರಿ ಇರೋ ಗಂಡ್ಸಲ್ಲ ಅದು. ಅವ್ರು ನಿಮ್ಗೇನಾಗ್ಬೇಕು? ಅವ್ನ್ ನನ್ಗೇನಾಗ್ತಾನೆ, ನಾನ್ ಅವ್ನ್ಗೇನಾದ್ರೂ ಆಗ್ಬೇಕು ಅಷ್ಟೇ. ಅಬ್ಬಾ, ಹಾಗಂದ್ರೆ ಹೊಟ್ಟೆಗಿಲ್ದೆ ಮನೆಗ್ ಬಂದವನ್ಗೆ ಊಟ ಬೇಯಿಸಾಕೋಳು ನಾನು. 4 ಕಾಸು ಸಂಪಾದಿಸ್ಕೊಂಬಾ ಅಂದ್ರೆ 40 ಜಗಳ ಆಡ್ಕೊಂಬರೋನು ಅವನು. ಅಯ್ಯೋ. ಡೇ ಬಸ್ಯಾ, ಸಿನಿಮಾದಲ್ಲಿ ಲವ್ ತೋರ್ಸೋವಾಗ ಆಲ್ ಶೇಪ್ನೇ ತೋರಿಸ್ತಾರಲ್ಲ, ಯಾಕೆ ಅಂತ ಹೇಳುಡ. ನನ್ಗೆ ಹೆಂಗ್ ಗೊತ್ತಣ್ಣ? ಲವ್ ಮಾಡೋದಕ್ಕೆ ಯೂಸ್ ಮಾಡೋದನ್ನೇ ತೋರಿಸಿದ್ರೆ ಸೆನ್ಸಾರ್ನವ್ರು ಕಟ್ ಮಾಡ್ತಾರೆ ಡಾ. ಅದು ತೇರಿ ಅದು ಪೋಡಾ. ಓ ಟಪೋರಿ ಗ್ಯಾಂಗ್ ಎನ್ನ ಫುಲ್ ವ್ಯಾಪಾರನಾ? ನಮ್ ವ್ಯಾಪಾರ ಎಲ್ಲ ಎಕ್ಕುಟ್ಟೋಗಿ ಅಮ್ಮನ ಪಾದ ಸೇರ್ತು. ಬಚ್ಚಿನ ಮಾಮಗಳೇ ತಕೊಂಡೋದ್ರು. ಯಾರು ಮಾಮಗಳ? ಯಾಕೆ, ಏನ್ ಮಾಡ್ದ? ಏನ್ ಬಚ್ಚಿ ಮಚ್ಚಿ ಆ ಸಿಂಗರ್ ಪಮ್ಮಿಗ್ ಪಾಂಪ ಮಾಡ್ದ? ಏ ಕಸ, ವಾಡ್ ಏನ್ చేశాడు ಅಂತ ಆಮೇಲೆ ವಿಚಾರಿಸು. ಮೊದ್ಲು ಬಚ್ಚಿನ ಲಾಕಪ್ ಇಂದ ಬಿಡಿಸು. ಲಾಕಪ್ಗೆ ಹಾಕ್ಬಿಟ್ರಾ? ಸತ್ತೇಂಡ. ಡೇ, ನಾ ಅವನಿಗೆ ಅವತ್ತೇ ಹೇಳ್ದೇಡ,
ಏನ್ ಕೂಡ ಬಾಯ ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದು ಅಂತ ದೊಡ್ಡ ಹೀರೋ ತರ ಸಾಂಗ್ ಆಡ್ಬಿಟ್ಟ. ಛ ಯೋಚನೆ ಮಾಡ್ಬೇಡ. ನಾಳೆ ಶೇಖರಣ್ಣ ಡೆಲ್ಲಿಯಿಂದ ಬರ್ತಾವ್ರೆ. ಅವ್ರ ಕೈಲಿ ಪೊಲೀಸ್ ಮಾಮಗಳಿಗೆ ಫೋನ್ ಮಾಡಿಸಿ ನಾನೇ ಕರ್ಕೊಂಬರ್ತೀನಿಡ. ಡೌಟ್ ನಿನ್ನ ಹತ್ರ ಒಂದು ಡೌಟ್ ಕೇಳ್ತೀನಿ. ನೀಗೂ ಡೌಟಾ? ಕೇಳ. ಈ ಲವ್ ಮಾಡೋರು ಗುಲಾಬಿ ಪೂನೆ ಯಾಕೆ ಕೊಡ್ತಾರೆ ಹೇಳು? ಕೊಟ್ರ ಚಪ್ರ ಯಾವ ನನ್ ಮಗನ್ ಗೊತ್ತು? ಜಿಲೇಬಿ ಮುಡ್ಕೊಳಕ್ ಆಗಲ್ವಲ್ಲ ಅದಕ್ಕೆಡಾ. ಏನ್ರ ಬಿಡ್ರಿ. ಹಲೋ ಪಮ್ಮಿ. ಇದೇನಿದು? ನಿನ್ನೆಯಿಂದ ಇದೇ ಬಟ್ಟೆ ಹಾಕೊಂಡಿದ್ದೀರಲ್ಲ, ಅದಕ್ಕೆ ನಾನೊಂದು ಡ್ರೆಸ್ ತಗೊಂಬಂದಿದ್ದೀನಿ. ಹಾಕೋತೀರಲ್ವಾ? ಈ ಗಲೀಜ್ ಬಟ್ಟೆಗಿಂತ ಇದಾಕೊಳ್ಳೋದೇ ವಾಸಿ. ಕೊಡೋ. ನಿಮ್ಮವ್ರೆಲ್ಲಿ? ಆ ಟಪೋರಿ ಎಲ್ಲೋದ್ನೋ. ಬೆಳಗ್ಗೆ ಕಾಫಿ ತಂದ್ಕೊಟ್ಟೋನು, ಅದೆಲ್ಲ ಬೇಸಾದ್ನೋ. ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ನಿನ್ ಕಾಲಲ್ಲಿರೋ ಚಪ್ಪಲಿಗೂ ನೀನ್ ನಿಂತಿರೋ ನೆಲಕ್ಕೂ ಏನ್ ಸಂಬಂಧ ಇರುತ್ತೇಳೋ? ಅದೇ ಸಂಬಂಧ. ನಾನು ಅಂದ್ರೆ ಪ್ರಾಣ ಕೊಡ್ತಾನೆ, ಆದ್ರೆ ದುಡ್ಡು ಕಾಸು ತರಬೇಕು ಅಂದಾಗ ನಾಪತ್ತೆ ಆಗ್ಬಿಡ್ತಾನೆ. ಅನ್ಪಣ್ ನನ್ ಮಗ. ಹೋಗ್ಲಿ ಬಿಡಿ, ಅವ್ರ ಮೇಲಿನ ಕೋಪಕ್ಕೆ ನೀವ್ಯಾಕೆ ಇಷ್ಟು ಬೇಜಾರ್ ಮಾಡ್ಕೋತೀರಾ? ಮತ್ತೆ ಇಷ್ಟ ದಿನ ಅನ್ನ ಹಾಕ್ದವಳು ಇಲ್ಲಿ ಸಾಯ್ತಾ ಬಿದ್ದಾಗ ಒಂದ್ ನಾಯಿ ಬನ್ನಾದ್ರೂ ತಂದ್ಕೊಡ್ಬಾರ್ದ? ಇಂಥವ್ನ ನೀವು ಗಂಡ ಪಂಡ ಅಂತೇಳಿ ಹೊಟ್ಟೆ ಉರಿಸ್ತೀರಾ? ನಿಮಗ್ ನಾನ್ ಊಟ ತಂದ್ಕೊಡ್ತೀನಿ, ಆದ್ರೆ ಟೆಸ್ಟು ಸ್ಕ್ಯಾನು ಮಾಡಿಸ್ದೇ ಇರೋಕ್ಕಾಗಲ್ಲ. ಬಚ್ಚಿ ಎಲ್ಲಿರ್ತಾರೆ ಅಂತ ಹೇಳಿ, ನಾಳೆ ನಾನೇ ಕರ್ಕೊಂಡ್ ಬರ್ತೀನಿ. ಎಲ್ಲಿರ್ತಾನೆ? ಅದೇ ಕೊಂಪೆಯಲ್ಲಿ. ಮರಿ ಬತ್ತೈತೆ ನೋಡ್ಲಾ ಮಗ. ಕ್ವಾಟ್ರೋ ನಾಕೊಕ್ ಡೌಟ್. ಇದು ಜಿಂಕೆನಾ ಇಲ್ಲ ಹಂಸನಾ ಅಂತ? ನಿಂಬೆ ಹಣ್ಣು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಕ್ವಾಟ್ರೋ ಮೀಟ್ರಿ. ಹಾಡ್ ಚೆನ್ನಾಗಿ ಹೇಳ್ತೀರಾ. ನಾವು ಸೈಟ್ ಅಷ್ಟೇ ಚೆನ್ನಾಗಿ ಹೊಡಿತೀವಿ. ಹಾಗಾದ್ರೆ ಇಲ್ಲಿ ಬಚ್ಚಿ ಅನ್ನೋರ್ ಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಬಚ್ಚಿನಾ? ಕ್ವಾಟ್ರೋ ಬಚ್ಚಿ ಅಂದರಾಗಿರೋ ವಿಷಯ ಈ ಪಿಗರ್ ಗೊತ್ತಾಗೋದು ಒಂದು. ಆ ಬಚ್ಚ ಹಿಂದೆ ನೀವು ಸುತ್ತಿರೋದು ಯಾಕೆ? ನನಗ್ ನಿಮ್ಮಂತ ಲುಚ್ಚಗಳ ಹಿಂದೆ ಸುತ್ತೋ ಅಭ್ಯಾಸ ಇಲ್ವಲ್ಲ, ಅದಕ್ಕೆ. ಲುಚ್ಚಾನ? ಮೇಡಮ್ ಅದು ಅವನ್ಗೆ ಮ್ಯಾಚ್ ಆಗೋಂತ ಟೈಟ್ಲ್. 100%. ಮ್ಯಾಚಿಂಗ್ ವಿಷಯ ಆಮೇಲೆ ಮಾತಾಡೋಣ. ಮೊದ್ಲು ಅವ್ರ ಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಹೇಳ್ತೀವಿ. ಕಾಕ, ಇಲ್ಲಿ ಯಾವ್ದೋ ಒಂದು ಮಲಯಾಳ ಕುಟ್ಟಿ ಒಂದು ಪಟ್ಟಿ ಹುಡ್ಕೊಂಡ್ ಬಂದಿದೆ. ನಿಂಗೇನಾರ ಗೊತ್ತಿದ್ರೆ ಬಾ ಹೇಳು. ವಾಟ್ ಈಸ್ ಇಂಡಿಯಾ? ನಂದಿದೆ ಊರು. ಬಚ್ಚಿ ಅವ್ರ ಮನೆಯಲ್ಲಿ. ಬಚ್ಚಿದು ಮನೆ ಅಲ್ಲಿ ಮೆಟ್ಟಲು ಹತ್ತಿ ಮೇಲೆ ಹೋದ್ರೆ ಬಚ್ಚಲು ಮನೆ. ಸರಿ. ಪೋವಲ್ಲೇ ಅಲ್ಲಿಗ ಯಾರು ಇಲ್ಲಮ್ಮ. ಆ ಮನೆಯಲ್ಲಿರುವ ಪೆಣ್ಕುಟ್ಟಿ ಸಾರಿಲ್ಲ, ಆಣ್ಕುಟ್ಟಿ ಸಾರಿಲ್ಲ. ಕಾಲ ಕೆಟ್ಟೋಗಿದೆ, ನಾವೆಂತ ಮಾಡ್ಲಿಕ್ಕೆ ಆಗ್ತದೆ? ಅದೇ ನನ್ ಬಚ್ಚಿ ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕಿತ್ತಲ್ಲ. ಅರ್ಜೆಂಟ್ ಆಗಿ ನೋಡುದಾದ್ರೆ ಎಲ್ಲಿಗೆ ಹೋಗುದಪ್ಪ? ಅವನಿಗೆ ಯಾವ ಬೀದಿ ಸುತ್ತಿದನು, ಅವನು ಯಾವ ಮನೆ ಬಾಗಿಲು ಹೊಡಿತಿದ್ದನು, ನಾನೇ ಹೇಳುದು? ಹಾಗಿದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಲಿಲ್ಲಿ ಸಿಸ್ಟರ್ ಬಂದಿದ್ರು ಅಂತ ಹೇಳ್ಬಿಡಿ. ಲಿಲ್ಲಿ ಸಿಸ್ಟರ್? ಅದು ಹೇಳುವ ಅದು ನಾನು ಹೇಳುವ. ಲಿಲ್ಲಿ ಸಿಸ್ಟರ್ ಕಡಲಿಂದ ಕರ ಪೋಯೋರೆ. ಡೇ ಬಚ್ಚಿ, ನಾನು ಹೇಳಿದ್ರೆ ನೀನ್ ಕೇಳಲಿಲ್ಲ. ಕೋಟಿ ಮಾಡನ್ ಬಾಯ ಅಂದ್ರೆ ಏನೋ ಚಿಲ್ಲರೆ ಕೆಲಸ ಮಾಡ್ಬಿಟ್ಟು ಮಾಮ ಮನೆಗೆ ಹೋಗ್ಬಿಟ್ಟೆ. ಅದು ಬಿಡು, ಇವತ್ತಿಂದನಾದ್ರೂ ಕೋಟಿ ಮಾಡೋಣ ಬಾ. ಕೋಟಿ ವಿಷಯ ಹಂಗಿಡ್ಲಿ. ಸೂಪರ್ ನೋವಾ ಅಂದ್ರೆ ಏನ್ ಹೇಳು? ಸೂಪರ್ ನೋ ಸೂಪರ್ ಇದ್ರೆ ಬರ್ತದೆ ನೋಡ. ಸೂಪರ್ ನೋವು ಅದೇಡ ಸೂಪರ್ ನೋವಾ? ಸುಮ್ನೆ ಬಿಟ್ಟೋಡಿಬೇಡ ಮಕ್ಕರ್ ನನ್ ಮಗನೇ. ಗೊತ್ತಿದ್ರೆ ಹೇಳು. ನೆನ್ನೆ ಆ ಡೌನ್ ನನ್ ಮಕ್ಕಳು ಸೂಪರ್ ನೋವಾ ಚುಚ್ಚಿದೀವಿ ಅಂದ್ರು. ಪಮ್ಮಿ ಫಿನಿಶ್ ಅಂದ್ರು. ಹಂಗೇನಾದ್ರು ಆಗಿದ್ರೆ ಆ ನನ್ನ ಮಕ್ಕಳ ಹರಿಶ್ಚಂದ್ರ ಘಾಟಿಗೆ ತಳ್ಳಿ ಆಮೇಲೆ ಬೇರೆ ಯೋಚನೆ ಮಾಡ್ಬೇಕು. ಏ ಬಚ್ಚಿ, ಸೂಪರ್ ನೋವಾ ಅಂದ್ರೆ ಏನ್ ಗೊತ್ತಾಡ? ಇದು ನಂಬರ್ ನ್ಯೂಸ್. ಡ್ರಾಪ್ ಕೇಳೋ ಟಪ್ಪರ್ಗಳು ಬೈಕ್ ನಲ್ಲಿ ಹಿಂದೆ ಕೂತ್ಕೊಂಡು ಇಂಜೆಕ್ಷನ್ ಚುಚ್ಚಿಬಿಡ್ತಾರೆ. ಅದೇಡ ಸೂಪರ್ ನೋವಾ. ಆಮೇಲೆ ಸಾವು ಗ್ಯಾರಂಟಿಡಾ. ಹಂಗಾದ್ರೆ ಆ ನನ್ನ ಮಕ್ಕಳು ಮಮ್ಮಿಗೆ ಅದನ್ನ ಚುಚ್ಬಿಟ್ಟವ್ರೆ ಅಂತೀಯಾ? ಅದು ಇಂಡಿಯಾ ಲರಿ ಇಂಡಿಯಾ ಏನಿದೆ? ಆಹಾ ಅಡೇಂಗಪ್ಪ, ಏನ್ ಮಾಮನ್ ಮಗಳೇ. ಏಯ್, ಒಂದ್ ಪುರುಷ ಬಂದಿದ್ದಾನೆ, ಟೀ ಕುಡ್ಸಲ್ವಾ? ಒಂದಿರ್ಚಿ ನಾಚಿಕೆ ಒಂದಿರ್ಚಿ. ಯೋಚನೆ ಬಿಡು ಬಚ್ಚಿ, ಏನು ಆಗಲ್ಲ. ಟೀ ಕುಡಿ. ಏನ ಬಚ್ಚಿಯೇ
ಬಾಚಿ ನಿನ್ನನ್ನು ಹುಡುಕಿಕೊಂಡೊಂದು ಚಂದದ ಹುಡುಗಿ ಬಂದಿತ್ತು. ಗೌರ್ಮೆಂಟ್ ಆಸ್ಪತ್ರೆ ನರ್ಸ್ ಅಂತೆ, ಲಿಲ್ಲಿ ಅಂತ. ಕಸ ದುಡ್ಡು ಕೊಡು, ಅರ್ಜೆಂಟಾಗಿ ಹೋಗ್ಬೇಕು. ಹಿಡ್ಕ ಬೇಕು ಕೊಡು. ಕೊಡು. ಬಚ್ಚೆ 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 ಎಷ್ಟಿದೆ ಎಣಿಸ್ಲಿಲ್ಲಡ? ಯಜಮಾನ್, ಯು ನೋ ವಾಟ್ ಈಸ್ ಇಂಡಿಯಾ? ಸೂಪರ್ ನೋವಾ. ವಾಟ್ ಈಸ್ ಸೂಪರ್ ನೋವಾ? ಪಮ್ಮಿ, ನಿನ್ ತಲೆಯಲ್ಲಿ ಏನಿದೆ ಬಚ್ಚಿ? ನನ್ ಹೆಗ್ಣಕ್ ಬಿಲ್ದಲ್ಲಿ ಬಿಸಾಕಿ ನೀನ್ ಯಾವ ರಾಜ್ ಬೀದಿಲ್ ಮೆರವಣಿಗೆ ಮಾಡಕ್ ಹೋಗಿದ್ಯೋ? ಒಂದ್ ಲೋಟ ಕಾಫಿ ನೀರು ತಂದ್ಕೊಡಲ್ದೆ ಹಸ್ಕೊಂಡ್ ಸಾಯ್ತಾ ಇದೀನಿ. ನೀನ್ ಯಾವ ಜೊತೆ ಪಂಟಾಡಿಗೆ ಹೋಗಿದ್ಯೋ? ಹೇಳು ಹೇಳು ಹೇಳು. ಸರಿ, ಈಗ ನಾನು ಬಂದಿದ್ದೀನಿ. ಅವಳೆಲ್ಲಿ ಅಂತ ಹೇಳು. ಅವಳು ಅಂದ್ರೆ ಯಾರು? ಅದೇ ಆ ನೈಟ್ ಡ್ಯೂಟಿ ನರ್ಸು ಲಿಲ್ಲಿ. ಅವಳು ಹಗಲೆಲ್ಲ ನೀನೆಲ್ಲಿ ಅಂತ ಕೇಳ್ತಾಳೆ. ನಾಪತ್ತೆ ಆಗಿದ್ ನೀನು ಬಂದ ತಕ್ಷಣ ಅವಳೆಲ್ಲಿ ಅಂತ ಕೇಳ್ತೀಯಾ? ಆ ಸಿಸ್ಟ್ರು ನನ್ನ ಹುಡ್ಕೊಂಡು ಮನೆ ಹತ್ರ ಬಂದಿಲ್ಲಂತೆ, ಅದಕ್ಕೆ ಕೇಳಿದೆ. ಬರ್ತಾಳೆ ಬರ್ತಾಳೆ, ಬರ್ದೆ ಇನ್ನೇನ್ ಮಾಡ್ತಾಳೆ? ನೀನು ಹಿಂದು ಮುಂದಿಲ್ದಿರೋ ಟಪ್ಪೋರಿ, ಅವಳು ಊರ್ ಬಿಟ್ಟು ಬಂದಿರೋ ಮಿಟಿಕ್ಲಾಡಿ. ಇಬ್ರು ನನ್ ಮನೆನೇ ಅರಮನೆ ಮಾಡ್ಕೊಂತೀರಿ. ನನ್ನಿಲ್ಲಿ ಸಾಯಕ್ ಬಿಟ್ಟು ಹೊಟ್ಟೋಗ್ಬಿಡ್ತೀರಿ ಅಲ್ವಾ? ನಿನಗೆ ಆಮೇಲೆ ಉತ್ತರ ಕೊಡ್ತೀನಿ, ಮೊದಲು ಅವಳನ್ನ ಮಾತಾಡ್ಸಿ ಬರ್ತೀನಿ. ಬರ್ಬೇಡ ಬರ್ಬೇಡ, ನೀನ್ ಇಲ್ಲಿಗೆ ಬರ್ಲೇಬೇಡ, ಅಲ್ಲೇ ಇರು. ಹನಿಮೂನ್ ಮಾಡ್ಕೊಂಡು ಇಬ್ರು ಹಾಯಾಗಿರಿ. ನನ್ಗೇನು? ಸಿಸ್ಟರ್, ಲಿಲ್ಲಿ ಎಲ್ಲಿ? ಮನೆಗೆ ಹೋಗಿದ್ದಾರೆ. ಅವ್ರ ಮನೆಯಲ್ಲಿ. ಇದು ಲಿಲ್ಲಿ ಮನೆನಾ? ತುಳಸಿ ಕಟ್ಟೆ ಬೇರೆ ಇದೆ. ಆ ಸಿಸ್ಟ್ರು ನನಗೆ ಡ್ಯೂಪ್ ಮಾಡ್ಬಿಟ್ಲಾ? ಬೀಗ ಹಾಕಿರೋ ಮನೇಲಿ ಗಂಟೆ ಬಾರ್ಸೋರು ಯಾರು? ಓ, ನೀವಿಲ್ಲಿದ್ದೀರಾ? ಬಂದೆ ಅಜ್ಜಿ. ಅಜ್ಜಿ, ನಾನ್ ಬಂದಿದ್ದೀನಿ, ಗಂಟೆ ಬಾರಿಸ್ಬೇಡಿ. ನಿಮ್ಮಂಥ ಮಕ್ಳಿದ್ರೆ ಎಂಥವ್ರಿಗೂ ಇಂಥ ಗತಿನೇ ಬರೋದು. ನೀವು ನಿಮ್ಗೆ ಊಟ ಹಾಕಿದ ಪಮ್ಮಿನ ನೋಡ್ಕೊಳ್ದೆ ನಾಪತ್ತೆ ಆಗ್ತೀರಿ. ಯಾರ್ದೋ ಮನೆಗೆ ಕಳ್ಳನ್ ಥರ ನುಗ್ತೀರಿ. ಈ ತಾಯಿ ಮಗನೂ ಹಾಗೇನೆ. ಈಕೆ ನೋಡ್ಕೊಳ್ದೆ ಅದೆಲ್ಲಿ ದುಡ್ಡು ಕೊಳ್ಳೆ ಹೊಡಿತಿದಾನೋ ಏನೋ. ಅಜ್ಜಿ, ಗಂಜಿ ಮಾಡ್ಕೊಂಡು ಬರ್ತೀನಿ. ಹೇಳಿ. ಅದೇ ಪಮ್ಮಿ. ಏನು? ಆ ತರ್ಲೆಗಳು ಪಮ್ಮಿಗೆ ಸೂಪರ್ನೋವಾ ಚುಚ್ಚಿದರಂತೆ. ಪಮ್ಮಿಗೆ ಯಾವ್ದು ಕೆಟ್ಟ ಕಾಯಿಲೆ ಬರುತ್ತಂತೆ. ಪಮ್ಮಿ ಸಾಯ್ತಾಳಂತೆ. ಯಾರೋ ಏನೋ ಚುಚ್ಚಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಆದ್ರೂ ಪಮ್ಮಿ ಸಾಯ್ಬಾರ್ದು, ಸಾಯ್ಬಾರ್ದು. ಗಾಬರಿ ಆಗ್ಬೇಡಿ, ನಾನು ಹಾಸ್ಪಿಟಲ್ಗೆ ಬರ್ತೀನಿ. ಎಲ್ಲ ಟೆಸ್ಟ್ ಮಾಡ್ಸೋಣ. ಪಮ್ಮಿ, ಯಾರು ಬಂದಿದ್ದಾರೆ ನೋಡಿ. ಓಹ್, ಪಾರ್ಕಲ್ಲಿ ಡುಯೆಟ್ ಹಾಡ್ಬೇಕಾಗಿರೋ ಟಪೋರಿಗಳು ಇಲ್ಲಿವರೆಗೂ ಬಂದ್ಬಿಟ್ರಾ? ಎಲ್ಲಿಗೆ ಬಂತಮ್ಮ ನಿಮ್ಮಿಬ್ಬರು ಲವ್? ಪಮ್ಮಿ, ನೀನ್ ಹೇಳ್ಬೇಕಾಗಿಲ್ಲ. ಮೊದ್ಲು ನಾನು ಈ ಕೊಂಪೆಯಿಂದ ಸಾಕ್ಸು. ನನ್ನ ಮನೇಲಿ ನಾನು ಹೇಗಾದ್ರೂ ಸತ್ಕೊಂತೀನಿ. ಆಮೇಲೆ ನೀವಿಬ್ರು ಈ ಆಸ್ಪತ್ರೆಯಲ್ಲಿ ಟಿಂಚರು, ಅಯೋಡಿನ್, ಬ್ಯಾಂಡೇಜ್ ಮಧ್ಯೆ ಲವ್ ಆದ್ರೂ ಮಾಡ್ಕೊಳ್ಳಿ, ಮಕ್ಳಾರ ಹೆತ್ಕೊಳ್ಳಿ. ಪಮ್ಮಿ, ಅದು ಮೊದಲು ನಿಮ್ಗಾಗ್ಬೇಕಾಗಿರೋ ಟೆಸ್ಟ್ಗಳನ್ನ ಮಾಡ್ಸೋಣ, ಆಮೇಲೆ ಈ ವಿಷಯ ಮಾತಾಡಿದ್ರಾಯ್ತು. ಬನ್ನಿ ಬನ್ನಿ ಪಮ್ಮಿ, ಬನ್ನಿ. ಪಮ್ಮಿ, ನಿಮ್ಗೊಂದು ನಿಜ ಹೇಳ. ಬಚ್ಚಿ ನೀವ್ ಅನ್ಕೊಂಡಿರೋಷ್ಟು ಕೆಟ್ಟವ್ರೇನಲ್ಲ. ನಿಮಗ್ ಟೆಸ್ಟ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತ
2 ದಿವಸದಿಂದ ತುಂಬಾ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ. ಅವ್ರಿಗೆ ನೀವು ಅಂದ್ರೆ ಲವ್. ಅಯ್ಯೋ ಅಮ್ಮ. ಏ ಪಮ್ಮಿ, ನೋಡ್ಕೊಂಡು ಓಡಾಡು ಅಂತ ಎಷ್ಟತಿ ಹೇಳಿದೀನಿ ನಿನ್ಗೆ? ಅದು ಸರಿ, ನೀನ್ ಯಾಕೆ ನನ್ ಬೈಯೋದು? ನಿನ್ಗೆ ಏನು ಆಗ್ಬಾರ್ದು. ನೀನ್ ಯಾವಾಗ್ಲೂ ನಗ್ತಾ ಕುಣಿತಾ ಬೈತಾ ನಮ್ ಜೊತೆನೇ ಓಡಾಡ್ಕೊಂಡಿರ್ಬೇಕು. ಬಚ್ಚಿ, ಟೆಸ್ಟ್ ಎಲ್ಲ ಆಯ್ತು. ರಿಪೋರ್ಟ್ ನಾಳೆ ಬರುತ್ತೆ. ನೀವು ಇವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು. ಹುಷಾರು ಪಮ್ಮಿ. ಏಯ್ ಡಬ್ಬ ನಿಲ್ಸು. ಹಲ್ಲು ಟೆಕಾಲ್ ನನ್ನ ಮಗನೇ. ನಾವು ಮನೆಗೆ ಹೋಗ್ತಿದೀವ, ಟಿಕೆಟ್ ತೊಗೊಂಡಕ್ಕೆ ಹೋಗ್ತಾ ಇದೀವ. ಪಮ್ಮಿ ಇರೋದು ಗೊತ್ತಾಗಲ್ವಾ? ನಿಧಾನ ಕೊಡ್ಸಲ್ಲ. ನಿಧಾನ ಪಮ್ಮಿ. ನಿಧಾನ ಪಮ್ಮಿ, ನಿಧಾನ. ನಾನಾಗ್ಲೇ ನಿನ್ಗೆ ಹೇಳಲಿಲ್ವಾ? ಪಮ್ಮಿ, 1 ನಿಮಿಷ ಇರು. ಯಾಕೆ ಅಳ್ತಿದ್ಯಾ? 2 ದಿವಸದಿಂದ ಎಲ್ಲ ಹೋಗಿದ್ದ ಟಪರ್. ಈ ಟಪರಿಗಳ ಕತೆ ಬಿಡು, ನೀನ್ ಯಾಕೆ ಅಳ್ತಿದ್ಯಾ ಹೇಳು? ತಾತನ ಪೊಲೀಸರು ಎತ್ತಾಕೊಂಡೋಗ್ಬಿಟ್ರು. ಯಾಕಂತೆ? ಸರ್ಕಲಲ್ಲಿ ಕನ್ನಡ ಕಲೀರಿ ಅಂತ ಲಾವಣ್ಯ ಹೇಳ್ತಿದ್ನಂತೆ, ಅದಕ್ಕೆ. ಓ, ತಾತ ಬಂದ್ರೆ ಸರಿ, ಇಲ್ಲ ಅಂದ್ರೆ? ಏ ಪಮ್ಮಿ, ಇರೋ ಗಂಟ ತಾತ ಕಣೆ. ಅವ್ರು ಹೋದ್ಮೇಲೆ ನೀನ್ ನೋಡ್ಕೊಳಕ್ಕೆ ನಾನಿದೀನಿ. ನನ್ ಪ್ರಾಣ ಹೋದ್ರು ಸರಿ, ನಿನ್ ಕೈ ಬಿಡಲ್ಲ ಕಣೆ. ಬಾ ಪಮ್ಮಿ, ನಿನಗೆ ಅಂತ ಸುಪ್ಪತ್ಕೆ ರೆಡಿ ಮಾಡಿದ್ದೀನಿ. ಬಚ್ಚಿ, ನೀನ್ ಯಾಕೆ ಇಷ್ಟೊಂದು ಮಸ್ಕ ಹೊಡ್ತಿದ್ಯಾ ಅಂತ ನನಗೆ ಗೊತ್ತು. ಯಾಕೆ? ಸುಮ್ಮನೆ ತಾಚಿ ಮಾಡು ಅಂದ್ರೆ ತಲೆ ಎಲ್ಲ ಮಾತಾಡ್ತೀಯಾ? ಮಲ್ಕೋ. ಡಾಕ್ಟರ್ ಸತ್ಯ ಅವ್ರ ರೂಮಲ್ಲಿ. ಲಾ 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 ಲಾ. ಸಿಸ್ಟರ್, BP ಆಪರೇಟರ್ಸ್ ಕೊಡಿ. ಒಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡಿ. ನೀವೇ ಕೊಡಿ. ಅಲ್ಲಿ ಆ ಡಾಕ್ಟ್ರು, ಇಲ್ಲಿ ನೀವು ಸರಿಯಾಗಿದ್ದೀರಾ. ನಮಸ್ಕಾರ ಡಾಕ್ಟರ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನಾಗಿದೆ? ಡಾಕ್ಟರ್ ಸತ್ಯ ಅಂದ್ರೆ ನೀವೇನಾ? ಹೌದು, ಡಾಕ್ಟರ್ ಸತ್ಯ ಅಂದ್ರೆ ನಾನೇ. ಸ್ವಲ್ಪ ಬರ್ತೀರಾ? ಎಲ್ಲಿಗೆ? ಅದು ನಮ್ಮ ಹುಡುಗಂಗೆ ಯಾರೋ ಕುರ್ಪಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಬಂದು ನೋಡ್ತೀರಾ ಸರ್? ಅಯ್ಯೋಯ್ಯೋ, ಇದು ಪೊಲೀಸ್ ಕೇಸು, ನಾವು ಬರೋ ಹಾಗಿಲ್ಲ. ಏನ್ ಸರ್ ನೀವು? ಹೆಂಗೆ? ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ತುಂಬಾ ಹತ್ರ ಸರ್. ದೂರ ಆದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ಧಾರಾಳವಾಗಿ ಕೊಡೋಣ ಸರ್. ನಮ್ಮ ಹುಡುಗ ಬದುಕ್ತಾನೆ ಅಂದ್ರೆ ಎಷ್ಟು ಬೇಕಾದ್ರೂ ಕೊಡೋಣ. ಹಾಗಾದ್ರೆ ನಡೀರಿ ಹೋಗೋಣ. ಬನ್ನಿ ಹೊರಡೋಣ. ಇನ್ನೂ
ಎಷ್ಟು ದೂರ ಅಣ್ಣಯ್ಯ? ಇಲ್ಲೇ ನಡೀರಿ ಸರ್, ಇಲ್ಲೇ. ಇಷ್ಟು ದೂರ ಆದ್ರೆ ನನ್ ರೇಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಆಯ್ತು ನಡೀರಿ ಸರ್. ಯೋ, ಈ ಬೂತ್ ಬಂಗ್ಲೆಯಲ್ಲಿ ಯಾವನಯ್ಯ ಇರ್ತಾನೆ ಸರ್, ನಾವು ಹೆಚ್ಚಿಗೆ ಇಲ್ಲೇ ಕರ್ಕೊಂಡ್ಬಂದು ಕುರ್ಪಾಕೋದು ಸರ್. ನಡೀರಿ ಸರ್, ನಮ್ಮ ಹುಡುಗ ಇಲ್ಲೇ ಇದ್ದಾನೆ. ಬನ್ನಿ ಸರ್, ಬನ್ನಿ. ನಾನು ಬೇಡ 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 ಬೇಡ. ಶಿಷ್ಯ, ಇನ್ ಸಾಯೋವರೆಗೂ ಯಾವ ಹುಡುಗಿ ಸೂಟ್ ಕೇಸ್ನು ಸವರ್ಬಾರ್ದು. ಹಂಗ್ ಕುರ್ಪಾಕಿದ್ದೀನಿ, ಜ್ಞಾಪಕ ಇರ್ಲಿ. ಶಿಷ್ಯ, ಒಂದ್ ತುದಿ ಕುರ್ಪಾಕಿದ್ರೆ ಚೇಂಜ್ ಆಗೋ ಜೀವ ಅಲ್ಲ ನಿಂದು. ಇನ್ನೊಂದ್ ತುದಿಗೂ ಮಾರ್ಕ್ ಹಾಕ್ತೀನಿ. ಇದನ್ನ ತಿರುಪ್ತಿ ಅಜಾಮ್ತಿ ಅಂತಾರೆ. ಅರ್ಧ ಕ್ರಾಪ್ ಇಟ್ಕೊಂಡು ನಿನ್ನ ಊರಿಗೆ ಬರಕ್ಕಾಗಲ್ಲ. ಮಲಗಕ್ಕೆ, ಕೂರಕ್ಕೆ, ನಡೆಯಕ್ಕೆ ಬುಡುಕಾಗಿರೋ ಗಾಯ ಬಿಡಲ್ಲ. ಹುಡುಗಿರಂದ್ರೆ ನೀನ್ ಜೊಲ್ ಸುಡ್ಸಕ್ಕಿರೋ ಬೊಂಬೆಗಳಲ್ಲ ಅಂತ ಅರ್ಥ ಆಯ್ತನ ಶಿಷ್ಯ? ಪೇಷಂಟ್ಗೆ ಆಂಟಿಬಯೋಟಿಕ್ ಕೊಟ್ಟಿದ್ದೀನಿ. ಡಾಕ್ಟರ್ ಬರೋರ್ಗೂ ಏನು ಪ್ರಾಬ್ಲಮ್ ಇಲ್ಲ. ಸರಿ ಅಮ್ಮ. ಏನ್ರಿ ಆಗ್ಲೇ ಕಾಣಿಸ್ಕೊಂಡ್ರಿ, ಅಷ್ಟು ಬೇಗ ಎಲ್ಲ ನಾಪತ್ತೆ ಆಗ್ಬಿಟ್ರಿ? ಆ ಡಾಕ್ಟ್ರು ನಿಮ್ಗೇನೋ ತರಲೆ ಮಾಡ್ದ ಅಂತ ಹೇಳಿದ್ರಲ್ಲ, ಇನ್ಮೇಲೆ ಏನು ಮಾಡದೇ ಇರೋಂಗೆ ಏರ್ಪಾಡು ಮಾಡಿದ್ದೀನಿ. ಏನ್ ಏರ್ಪಾಟ್ ಮಾಡಿದ್ದೀರಾ? ಏನೂ ಇಲ್ಲ. ಆ ನನ್ನ ಮಗನ ಸೂಟ್ ಕೇಸ್ಗೆ ನೈಸಾಗಿ ಒಂದು ಕುರ್ಪಾಕಿದ್ದೀನಿ ಅಷ್ಟೇ. ಬೆಟ್ಟಾಕ್ರಿ ಅದನ್ನ. ನೀವ್ ಬಿಡು ಅಂದ್ಬಿಟ್ರೆ ನನಗ್ ಬಿಡೋದಿಕ್ಕಾಗಲ್ಲ. ನೀವ್ ಯಾರಿಗೋ ರೇಸರ್ ಹಾಕ್ಬಿಟ್ರೆ ಯಾವ್ದು ಸರಿ ಹೋಗಲ್ಲ. ಆ ನನ್ನ ಮಗ. ಹಲೋ ಮಿಸ್ಟರ್, ನನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಮೆಡಿಕಲ್ ಕೌನ್ಸಿಲ್ ಇದೆ. ಅದಕ್ಕೋಸ್ಕರ ನೀವ್ ಯಾರನ್ನೋ ಮ್ಯಾನ್ ಹ್ಯಾಂಡಲ್ ಮಾಡೋದು ತುಂಬಾ ತಪ್ಪು. ಸರಿ, ಆಗಿದ್ದಾಗೋಯ್ತು. ಈಗ ನಿಮ್ ದೇವಸ್ಥಾನಕ್ಕೆ ಹೋಗಿ ಆಮೇನ್ ಅಂತ ಹೇಳಿ 40 ಕ್ಯಾಂಡಲ್ ಹಚ್ಬಿಡ್ತೀನಿ, ಸರಿನಾ? ಈಗ ಪಮ್ಮಿ ವಿಷಯ ಹೇಳಿ. ಅವಳ ಟೆಸ್ಟ್ ಸ್ಕ್ಯಾನ್ ಏನಾಯ್ತು? ಏನೂ ಆಗಿಲ್ಲ. ಅಂದ್ರೆ ಪಮ್ಮಿ ಅವ್ರಿಗೆ ಯಾವ ಖಾಲೇನೂ ಇಲ್ಲ. ಮತ್ತೆ ಸೂಪರ್ ನೋವಾ? ನೋವೇ ಇಲ್ದಿದ್ಮೇಲೆ ಸೂಪರ್ ನೋವಾ ಏನ್ ಮಾಡುತ್ತೆ? ಹಂಗಂದ್ರೆ ಪಮ್ಮಿಗೆ ಏನು ಇಲ್ಲ? ಏನೂ ಇಲ್ಲ. ನೋ ಪ್ರಾಬ್ಲಮ್, ಏನೂ ಆಗಿಲ್ಲ. ಏಯ್, ನನಗ್ ಖುಷಿ ಆಗೋ ಮಾತಾಡ್ದವ್ರಿಗೆ ನಾನೇನ್ ಮಾಡ್ಬೇಕು ಹೇಳ್ರ? ಒಂದು ಹೂವ ಕೊಡಬೇಕು. ಒಂದು ಚುಮ್ಮ ಕೊಡು ಬಚ್ಚೆ. ಸಿಂಪ್ಲಿ ಒಂದು ಉಂಗ್ರ ಓದ್ಸು ಬ್ರದರ್. ದಾಟ್ಸ್ ರೈಟ್, ಅದೇ ಸರಿ. Do you know what is India? ನನ್ನ ಈಗ ಕಾಂತ ಐಎಸ್ ಕಾಂತ ಕರಿತಿದ್ದೆ. ಜಾಗ ಬಿಡ, ಇಂಡಿಯಾ ಕುಡ್ಕ. India is magnet. Ayaskanth. Simply. ಡಾಕ್ಟ್ರೇ, ನಮ್ಮ ಹುಡುಗನ ರಿಪೋರ್ಟ್ ನೋಡಿದ್ರಾ? ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ನನ್ನ ಚೇಂಬರ್ಗೆ ಬಾರಮ್ಮ. ಆಯ್ತು ಡಾಕ್ಟ್ರೇ. ಡಾಕ್ಟರ್ ಡಾಕ್ಟರ್ ಡಾಕ್ಟರ್, ನಾನ್ ಕರೀತಿದ್ರು ನೀವು ಹೋಗ್ತಾನೆ ಇದ್ದೀರಲ್ಲ? ಅಯ್ಯ, ಇನ್ಮೇಲೆ ನಿನ್ ಜೊತೆ ಮಾತಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಮ್ಮ. ಯಾಕೆ ಡಾಕ್ಟರ್, ಏನಾಯ್ತು? ಅಯ್ಯ, ಏನೋ ಗೊತ್ತಾಗದೆ ಮುಟ್ಟಿದ್ದಕ್ಕೆ ಆ ನಿನ್ ಬಾಯ್ ಫ್ರೆಂಡ್ ನನಗ್ ಕುರುಪ ಹಾಕ್ಬಿಟ್ಟ. ಇನ್ನೇನಾದ್ರೂ ನಾನ್ ನಿನ್ ಜೊತೆ ಮಾತಾಡೋದನ್ನ ನೋಡಿದ್ರೆ ನನ್ ನಾಲ್ಗೇನೆ ಕತ್ತರಿಸ್ಬಿಡ್ತಾನೆ. ಆ ಗೋಳೆಲ್ಲ ಯಾಕಮ್ಮ, ನಿನ್ ಸವಾಸನೆ ಬೇಡ. ವಿಶ್ ಯು ಹ್ಯಾಪಿ ಲವ್ ಲೈಫ್. ಸಿಸ್ಟರ್ ತಗೊಳ್ಳಿ. ಏನಿದು? ನಿಮ್ ಬಾಯ್ ಫ್ರೆಂಡ್ದು ಉಂಗ್ರ. ಡಾಕ್ಟರ್ಗೆ ಕುರ್ಪಾಕಿರೋನು ಉಂಗ್ರ ನನ್ನ ಹತ್ರ ಇದೆ ಅಂತ ನನ್ಗೂ ಕುರ್ಪಾಕ್ಬಿಟ್ರೆ ಬೇಡ ಸಿಸ್ಟರ್. ಈ ಉಂಗ್ರ ನಿಮ್ಮ ಹತ್ರ ಇರೋದೇ ಒಳ್ಳೇದು.
ನಮ್ಗೇನ್ ಗೊತ್ತಕ್ಕ, ನಾವ್ ಇಲ್ಲಿ ಗೋಲಿ ಆಡ್ತಿದೀವಿ, ನಮ್ಗುರು ಇನ್ನೆಲ್ ಗೋಲಿ ಆಡ್ತಿದ್ದಾನ. ಆ ಟಪ್ಪೋರಿ ಎಲ್ಲ ಹಾಳಾಗೋದ್ನು. ಏನ್ ಬಂದಿದ್ದು? ನರ್ಸ್ಗಳು ಹೂ ಮುಡಿಯೋ ಹಾಗಿಲ್ಲ. ಮುಡ್ಕೊ ಅಂತ ಯಾವ ಟಪೋರಿ ನನ್ನ ಮಗ ಹೇಳ್ದ? ಹಿಡ್ಕ ಹೂವ ಜೋಪಾನ. ಹಲೋ ಬ್ರದರ್, ಚಮೇಲಿ ಪಮ್ಮಿಗೆ ದೊಡ್ಡ ಕಾಯಿಲೆ ಅಂತ ಈ ಸಿಸ್ಟರ್ ಕಾಳಾಗ್ತಾ ಇದೆಯಾ? ಏನಂದೆ? ನನ್ನ ಪಮ್ಮಿ ಕಾಯಿಲೆನಾ? ಸೂಪರ್ ನೋವಾ ಕೊಟ್ಮೇಲೆ ಏಡ್ಸ್ ಬರೋದ್ ಗ್ಯಾರಂಟಿ ಗುರು. ಬಚ್ಚಿ, ಏನ್ ಮಾಡ್ತಿದ್ದೀರಾ? ಈ ಹಲ್ಲುಡ್ಡಕ್ಕ ನನ್ನ ಮಗ ಏನ್ ಹೇಳ್ದ ಗೊತ್ತಾ? ನಾನೇನ್ ಸುಳ್ಳು ಹೇಳ್ತಿಲ್ಲ ಬ್ರದರು, ನನಗ್ ಬಂದಿರೋ ಕಾಯಿಲೆನೆ ಚಮೇಲಿ ಪಮ್ಮಿಗೂ ಬರೋದು. ಹಲೋ ಮಿಸ್ಟರ್, ನಿಮಗ್ ಬಂದಿರೋ ಖಾಯಿಲೆನೆ ಪಮ್ಮಿಗೂ ಬರುತ್ತೆ ಅಂತ ಅದ್ ಹೇಗ್ರಿ ಹೇಳ್ತೀರಾ? ಹೇಗೆ ಅಂದ್ರೆ, ಅವತ್ ರಾತ್ರಿ ಈ ಬ್ರದರ್ನ ಬೀದಿಲಿ ಇಟ್ಟಾಡ್ಸ್ಕೊಂಡು ಹೊಡಿಯೋವಾಗ ನನ್ನ ದೋಸ್ತ್ಗಳು ನನ್ನ ಮೈಲಿರೋ ರಕ್ತ ತೆಗೆದು ಇವನಿಗೆ ಚುಚ್ಚಬೇಕು ಅಂತಿದ್ರು. ಅಷ್ಟರಲ್ಲಿ ಆ ಚಮೇಲಿ ಪಮ್ಮಿ ಅಡ್ಡ ಬಂದ್ಲು, ಇವನು ಜಸ್ಟ್ ಮಿಸ್ ಆದ. ನನ್ನ ಮೈಯಲ್ಲಿರೋ ರಕ್ತ ಚಮೇಲಿ ಪಮ್ಮಿ ಮೈಗೆ ಸೇರ್ಕೊಂಡ್ಬಿಡ್ತು. ನನಗ್ ಬಂದಿರೋ ಕಾಯಿಲೆನೆ ಅವಳಿಗೂ ಬರೋ ಗ್ಯಾರಂಟಿ. ಯಾರಿಗೋ ಏನೋ ಚುಚ್ಬಿಟ್ರೆ ಏಡ್ಸ್ ಬರಲ್ಲ ಕಣ್ರಿ. ನನಗೆ ಯಾರೋ ಸೂಪರ್ ನೋವಾ ಚುಚ್ಚಿದಾಗ ಡಾಕ್ಟರ್ ಹೇಳಿದ ಮಾತು ಇದೆ, ಆದ್ರೆ 6 ತಿಂಗಳಾದ್ಮೇಲೆ ನನಗ್ ಬಂದಿದ್ದ ಕಾಯಿಲೆನೂ ಅದೇ. 6 ತಿಂಗಳಾದ್ಮೇಲೆ ಪಮ್ಮಿಗೆ ಬರೋದು ಅದೇ. ಏಯ್, ನಿಮ್ ಪಮ್ಮಿಗೆ ನನ್ನ ಪರವಾಗಿ ಹೇಳ್ಬಿಡು, ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಏಡ್ಸ್. ಇಲ್ಲ, ಪಮ್ಮಿ ಸಾಯ್ಬಾರ್ದು, ಪಮ್ಮಿ ಸಾಯ್ಬಾರ್ದು. ಅದೆಷ್ಟು ದುಡ್ಡು ಬೇಕಾದ್ರೂ ನಾನು ತಗೊಂಡ್ಬರ್ತೀನಿ, ಅದೆಷ್ಟು ಕೋಟಿ ಬೇಕಾದ್ರೂ ನಾನು ಬಾಚ್ಕೊಂಡ್ಬರ್ತೀನಿ. ಪಮ್ಮಿ ಮಾತ್ರ ಸಾಯ್ಬಾರ್ದು. ನಾನ್ ನಂಬಲ್ಲಡ. ಅಯ್ಯೋ, ನೀನಾ? ಅಯ್ಯೋ, ಹಂಗಂದ್ರೆ ಬಚ್ಚಿ ಕೋಟಿ ಮಾಡಕ್ಕೆ ರೆಡಿ ಅಂತ ಹೇಳ್ಬೋದಡ? ನಾನು ಅರ್ಜೆಂಟಾಗಿ ಕೋಟಿ ಮಾಡಬೇಕು. ಏಯ್, 90ಗೆ ಕಾಸಿದ್ರೆ ಸಾಕುಡ ಅಂತ ಹೇಳ್ತಿದ್ದೋನು ಅರ್ಜೆಂಟಾಗಿ ಯಾಕೆ ಕೋಟಿ ಮಾಡಬೇಕು? ಏಯ್, ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನೋ ಆಗ್ಬೇಕು? ನಾಳೆ ಬೆಳಿಗ್ಗೆ ಒಳಗೆ ನನ್ನ ಹತ್ರ ಕೋಟಿ ದುಡ್ಡಿರ್ಬೇಕು. ಅದಕ್ಕೇನು ಮಾಡ್ಬೇಕು ಅದನ್ನ ಹೇಳು. ಅಷ್ಟು ಸಿಂಪಲ್ ಆಗಿ ಕೋಟಿ ಬರಲ್ಲ ಕಣ್ಣ. ಬಾ ನನ್ ಜೊತೆ. ಎಲ್ಲಿಗೆ? ಬಾಡ, ಹೇಳ್ತೀನಿ. ಈಗ ಕ್ವಶನ್ ಕೇಳೋದು ನೀ ಇಲ್ಲೇ, ನಾ. ನಮ್ಮ ದೇಶದಲ್ಲಿ ಸೆಕ್ಸಿಸ್ಯಾ ಯಾರು ಮಾತಾಡೋದಿಲ್ಲ, ಆದ್ರೂ ಪಾಪ್ಯುಲೇಷನ್ ಎಕ್ಕಚಕ್ಕ. ಯಾಕೆ ಹೇಳು? ಯಾಕೆ? ನಮ್ಮ ದೇಶದ ಸ್ಲೋಗನ್ ಏನುಡ? ಮಾತು ಕಡಿಮೆ, ಕೆಲಸ ಜಾಸ್ತಿ. ಹೆಂಗೆ ಹೆಂಗೆ? ಬಾಡ ಬಾ. ಕಸ ವಿಲೇವಾರಿಯಲ್ಲಿ ಭಾರಿಯ ವ್ಯವಹಾರ. ತನಿಖಾ ಸಮಿತಿಗೆ ನ್ಯಾಯಮೂರ್ತಿ ದತ್ತಾತ್ರೇಯ. ಖರಾಬ್ ನನ್ನ ಮಕ್ಕಳು ನನ್ ದುಡ್ಡು ತಿನ್ಬಿಟ್ಟು ನನಗೆ ಬತ್ತಿ ಇಟ್ಬಿಟ್ಟು. ಏಯ್, ಯಾವನವನು? ನಮ್ಮ ಫ್ರೆಂಡ್ ಅಣ್ಣೆ. ನೀವು ಸರಿಯಾದ ಆಳ್ನ ನೋಡ್ಕೊ ಅಂತ ಹೇಳಿದ್ರೆ ನಾ ಕರ್ಕೊಂಬಂದೆ. ಏನ್ ನಿನ್ನ ಹೆಸರು? ಬಚ್ಚಣ್ಣೆ. ನೀನ್ ಸುಮ್ನೆ ರಕಾಸ, ಅವನು ಮಾತಾಡ್ತಾನೆ. ಯಾವ ಕೆಲಸ ಕೊಟ್ರು ಮಾಡ್ತೀಯಾ? ಸರಿ.
ಇವತ್ತು ಸಾಯಂಕಾಲದ ಒಳಗಡೆ ಸೂಪರ್ ನೋವಾ ತಗೊಂಡ್ ಬಾ ನೋಡೋಣ. ತಗೋ ದುಡ್ಡು. ಇಷ್ಟೇನಾ? ಮೊದಲು ಕೆಲಸ ಮುಗಿಸ್ಕೊಂಡ್ ಬಾ, ಆಮೇಲೆ ಮಾತಾಡ್ತೀನಿ. ಏ ಬಚ್ಚಿ, ಅದು ಎಲ್ಲಿ ಸಿಗ್ತದೆ ಗೊತ್ತಾಡ? ಯಸ್, ಮೇ ಐ ಹೆಲ್ಪ್ ಯು? ಇಲ್ಲಿ ಸೂಪರ್ ನೋವಾ ಸಿಗುತ್ತಾ? ಅದೆಲ್ಲ ಇಲ್ಲಿ ಸಿಗಲ್ಲ. ಮೊದಲು ಸೂಪರ್ ನೋವಾ ಇತ್ತಾಗ ಬರಲಿ, ಆಮೇಲೆ ದುಡ್ಡು. ಏನಿದು? ಐಟಮ್ ಕೇಳಿದವನಿಗೆ ಇದೇನಂತ ಗೊತ್ತಿಲ್ವಾ? ಏಡ್ಸ್ ರಕ್ತ, HIV ಇನ್ಫೆಕ್ಟೆಡ್ ಬ್ಲಡ್. ನೋಡು, ನೀನು ಯಾರೋ ನನಗೆ ಗೊತ್ತಿಲ್ಲ. ನಾನು ನಿನಗೇನೂ ಕೊಟ್ಟಿಲ್ಲ, ನೀನು ಅಷ್ಟೇ ನನಗೇನೂ ಕೊಟ್ಟಿಲ್ಲ. ನನಗಿದು ನಂಬಕ್ಕೆ ಆಗ್ತಿಲ್ವಲ್ಲೋ. ಸುಟ್ಟು ಬಿಸಾಕ್ಬೇಕಾದ ರಕ್ತನ ಕಾಸಿಗೆ ಮಾಡ್ತಾ ಇದ್ದಾರಲ್ಲೋ. ಇಂಥ ಹಲ್ಲೂಟಕ್ಕ ನನ್ನ ಮಕ್ಕಳಿಂದನೇ ನಮ್ಮ ದೇಶ ಹದಗೆಟ್ಟೋಗಿದೆ. ಡೇ ಬಚ್ಚಿ ಏನ್ ಮಚ್ಚಿ, ದುಡ್ಡು ಕೊಡುತ್ತಾ ನಮ್ಮ ದೇಶದಲ್ಲಿ ರಗತ ಮೊಟ್ಟೆ ಇಲ್ಲಡ. ಕಿಡ್ನಿ, ಹಾರ್ಟು ಎಲ್ಲಾನು ಸಿಗ್ತದೆಡ. ಕೋಟಿ ಸಂಪಾದಿಕಿರೋ ಯೋಚನೆಯಲ್ಲಿರೋನು ಚಿಂತೆ ಪಡಬಾರ್ದುಡ. ಒಂದ್ ನಿಮಿಷ ಇರು. ಹಲೋ ಅಣ್ಣ, ನಮ್ಮ ಪಯ್ಯ ಸೂಪರ್ ನೋವಾ ತಂದಿದ್ದಾನೆ. ಹಾ, ಗೋಡು ಅವನ್ಗೆ. ಒಂದ್ ನಿಮಿಷ ಅಣ್ಣ ಕಿட்ட ಪ್ಲೀಸ್ ಮಾತಾಡ. ಏನು? ಆ ಸೂಪರ್ ನೋವಾನ ಆದಷ್ಟು ಬೇಗ ಆ ರಿಟೈರ್ಡ್ ಜಡ್ಜು ದತ್ತಾತ್ರೇಯಂಗ್ ಚುಚ್ಚಬೇಕು. ನಾನಾ? ಹಾ, ಮತ್ ನೀನೇ ಅಲ್ವಾ ಕೋಟಿ ಕೇಳಿದ್ದು? ಹಾ, ಏನ್ ಡಾಕ್ಟ್ರೆ, ಕುರ್ಪು ಹೆಂಗಿತ್ತು? ಸರ್, ಏನ್ ಡಾಕ್ಟ್ರೆ, ವಿಗ್ ಏರ್ಸ್ಕೊಂಡು ವಿಘ್ನೇಶ್ವರ ಆಗ್ಬಿಟ್ಟಿದ್ದೀರಿ. ಈ ತುದಿಗೇನೋ ಟೋಪಿ ಸಿಕ್ತು, ಈ ತುದಿಗೆ ಏನ್ ಮಾಡ್ತಿದೆ? ಅಯ್ಯ ಮಹಾನ್ ಭಾವ, ನಾನು ಇನ್ಮೇಲೆ ಯಾವ ಹುಡುಗಿ ತಂಟೆಗೂ ಹೋಗೋದಿಲ್ಲ. ಆ ಲಿಲ್ಲಿ ಸಿಸ್ಟರ್ ಅಂತೂ ನನ್ ಸ್ವಂತ ಸಿಸ್ಟರ್ ಇದ್ದಂಗೆ ಕಣಯ್ಯ. ಹಾಗಾದ್ರೆ ಡಾಕ್ಟರ್ ಇವಾಗ ಕೈ ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದೀರಾ? ಬಿಟ್ಬಿಟ್ಟಿದೀನಿ. ನೋಡು, ಇದು ನಮ್ಮ ಮಾವನ್ ಮನೆ. ನಿನ್ನಂತವ್ರೆಲ್ಲ ಇಲ್ಲಿಗೆ ಬಂದ್ರೆ ಮರ್ಯಾದೆ ಇರಲ್ಲಯ್ಯ, ಹೊರಟ್ಬಿಡಯ್ಯ. ಇದು ನಿಮ್ ಮಾವನ್ ಮನೆ ಅಂದ್ಮೇಲೆ ನಾನ್ ಇಲ್ಲಿಂದ ಹೋಗಕ್ಕಾಗಲ್ಲ. ನೀನ್ ನನ್ ಜೊತೆ ಬರ್ಬೇಕು. ಬಾಪ ವಿಘ್ನೇಶ್ವರ. ನಾನು ಸಿದ್ಧವಾಗಿದ್ದೀನಿ. ಎನ್ಕ್ವೈರಿ ಬೇಕಾದ ಏರ್ಪಾಡು ಮಾಡ್ಕೊಳ್ಳಿ. ಇನ್ನು 10-15 ನಿಮಿಷದಲ್ಲಿ ನಾನು ಬರ್ತೀನಿ. ಓಕೆ. ನಮಸ್ಕಾರ ಜಡ್ಜ್ ಸಾಹೇಬ್ರಿಗೆ. ರಿಟೈರ್ಡ್ ಜಡ್ಜ್ ದತ್ತಾತ್ರೇಯ ಅವರಿಗೆ ಸಕ್ಕರೆ ಕಾಯಿಲೆ. ಅವರು ದಿನಕ್ಕೆ 2 ಸಲ ಈ ತುದಿಗೊಂದು ಆ ತುದಿಗೊಂದು ಇಂಜೆಕ್ಷನ್ ತಗೊಳ್ತಾರೆ. ಇವತ್ತು ಸ್ಪೆಷಲ್ ಇಂಜೆಕ್ಷನ್ ತಂದಿದ್ದೀನಿ. ಯಾರು ನಿಮ್ಮನ್ನು ಒಳಗಡೆ ಬಿಟ್ಟವರು? ಅಳಿಯಂದ್ರೆ ನೀವಾ? ನಾನೇ. ತಗೊಳ್ಳಿ ಡಾಕ್ಟ್ರೇ, ಚುಚ್ಚಿ. ನಾನಾ? ಆಸ್ಪತ್ರೆ ಮ್ಯಾಟ್ರು, ಸೂಟ್ ಕೇಸ್ಗೆ ಕುರುಪಿತ್ ಮ್ಯಾಟ್ರು
ಓಪನ್ ಮಾಡ್ಲಾ? ಬೇಡ. ಚುಚ್ಚಿ. ಏನ್ರಿ ಅದು? ಟೊಯ್. ಅಳಿಯಂದ್ರೆ ಏನ್ ಮಾಡ್ತಿದ್ರಿ? ಬಿಡಿ ಬಿಡಿ. ಜಿ ಆಗ್ಬೇಡಿ ಜಡ್ಜ್ ಸಾಹೇಬ್ರೆ, ನಾನು ನಿಮ್ಗೇನು ಚುಚ್ಚಿಲ್ಲ, ಚುಚ್ಚೋದು ಇಲ್ಲ. ರಿಟೈರ್ಡ್ ಆದಮೇಲೆ ತೆಪ್ಪು ಮನೇಲಿರ್ಬೇಕು. ಅದನ್ನು ಬಿಟ್ಟು ಯಾರನ್ನೋ ಎದುರು ಹಾಕೊಂಡ್ರೆ ನಮಗಿಂತ ಡ್ಯೂಟಿ ಬರುತ್ತೆ. ನೀವು ಯಾರು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನಾನು ನಿಮ್ಮ ಮನೆ ನುಗ್ಗಿದ್ದು, ಈ ಸೂಪರ್ ನೋವಾ ಚುಚ್ಚಿದ್ದು ನಾಳೆ ಪೇಪರ್ನಲ್ಲಿ ಬರಬೇಕು ಅಷ್ಟೇ. ನ್ಯಾಯಮೂರ್ತಿಗಳ ಮನೆಯ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ. ಬಚ್ಚೆ, ನಾನು ಹೇಳಿದ ಕೆಲಸನ ಇಷ್ಟು ಬೇಗ ಇಷ್ಟು ಸಲೀಸಾಗಿ ಮಾಡಿದ್ಯಾ ಅಂದಮೇಲೆ ನೀನು ಬಲೆ ಚಾಲಕಿ ಹುಡುಗನೇ ಇರ್ಬೇಕು. ನನ್ನ ಮೇಲೆ ತನಿಖೆ ಮಾಡ್ತಿದ್ದವ್ರು ಮಣ್ಣಾಗ್ತಾರೆ, ನಾನು ಮಂತ್ರಿ ಆಗ್ತೀನಿ. ಮುಲಾಜೆ ಇಲ್ಲ, ನಾನು ಮಂತ್ರಿ ಆಗೇ ಆಗ್ತೀನಿ. ನನ್ನ ಖುಷಿಗೆ ಭಕ್ಷಿಸು ತಗೋ. ನನಗೆ ಬೇಕಾಗಿರೋದು ಕೋಟಿ, ಈ ಚಿಲ್ಲರೆ ಅಲ್ಲ. ಬಾಡ ಏಯ್, ಇದು ಅಡ್ವಾನ್ಸ್ಡಾ, ಆಮೇಲೆ ಕೋಟಿ ಪೂರ್ತಿ ನಿನ್ ಕೈಲೇ ಇರುತ್ತಡಾ. ಖಂಡಿತ ಕಣ್ಣ, ಇಟ್ಕೊಡ. ಯಾವಾಗ್ಲೂ ಬೆಕ್ಕಿನ ಹಂಗ್ ಬರ್ತಿದ್ದವ್ರು ಇವತ್ ಪೂರಾ ಖುಷಿಲಿ ಶಿಳ್ಳೆ ಹೊಡ್ಕೊಂಡ್ ಬರ್ತಿದ್ದೀರಾ? ಇದನ್ ತಗೋ. ಇದೇನಿದು? ಪಮ್ಮಿ ನುಡ್ಸಕ್ಕೆ ಅದೆಷ್ಟು ಕೋಟಿ ಆದ್ರೂ ಬಾಚ್ಕೊಂಡ್ಬರ್ತೀನಿ ಅಂತ ಹೇಳಿದ್ನಲ್ಲ, ಇದು ಮೊದಲನೇ ಕಂತು. ನನ್ಗೆ ಯಾಕೆ ಕೊಡ್ತಿದ್ದೀರಾ ಇದನ್ನ? ನೀನೇ ನನ್ನ ಬ್ಯಾಂಕ್. ಮೊದ್ಲು ಹೇಳಿ, ನೀವು ಪಮ್ಮಿಗೆ ಅಂತ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ? ಪಮ್ಮಿ ಸಾಯಬಾರ್ದು. ಅವಳು ನಮ್ಮ ಕಣ್ಣೆದುರುಗಡೆ ನಗ್ತಾ ಬೈತಾ ಓಡಾಡ್ಕೊಂಡಿರ್ಬೇಕು, ಯಾವಾಗಲೂ ಖುಷಿಯಾಗಿರ್ಬೇಕು. ಅಂದ್ರೆ ನೀವು ಪಮ್ಮಿಯವ್ರನ್ನ ಲವ್ ಮಾಡ್ತಿದ್ದೀರಾ? ಅವ್ರು ನಿಮ್ಮನ್ನ ಲವ್ ಮಾಡ್ತಿರ್ಬಹುದು ಅಲ್ವಾ? ನಾಳೆ ಅವ್ರು ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತಾನೂ ಹೇಳ್ಬಹುದಲ್ವಾ? ಬೀದಿ ಸುತ್ತಬೇಕಾದ ಬಸವದೇವ್ರು ಹೊತ್ತಗ್ ಮುಂಚೆ ಮನೆ ಬಾಗಿಲು ಕಾಣಿಸ್ಕೊಂಡ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನನ್ನ ಸಮಾಚಾರ ನಿಧಾನವಾಗ್ಲಿ. ನಿನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳ್ದವ್ರು ಯಾರು? ಮನೆಯಲ್ಲಿ ಖಾಲಿ ಆಗಿರೋ ಅಕ್ಕಿ ಡಬ್ಬ ಸಾವ್ಕಾರ್ರೆ. ಅದನ್ನ ತುಂಬಸಕ್ ಬೇಕಾದೆಲ್ಲ ನಾನು ತರ್ತೀನಲ್ಲ ಯಜಮಾನ್ರೆ. 90 ಕಾಸಿದ್ರೆ ಡೇ ಅಂಡ್ ನೈಟ್ ಸುಖ ನಿದ್ರೆ ಅನ್ನೋರ್ಗೆ ಅಕ್ಕಿ ಉಪ್ಪು ಹುಣ್ಸೆಹಣ್ಣಿನ ಜ್ಞಾಪಕ ಬಂದ್ಬಿಡ್ತಾ? ಓಹೋ, ಈ ಶೋಕಿ ಎಷ್ಟ್ ದಿನ? ಇನ್ಮೇಲೆ ಪ್ರತಿದಿನ. ಓಹ್, ಸೀರೆ ಬಚ್ಚಿ ದೇವ್ರಿಗೆಲ್ಲ ಜಾಕ್ ಪಟ್ ಹೊಡ್ದಿರ್ಬೇಕು. ನೀನ್ ಮನೇಲಿದ್ರೆ ಸಾಕು, ಬರೀ ಸೀರೆ ಇಲ್ಲ, ಆ ಚಂದನ್ನೇ ನಿಂಗೆ ತಂದ್ಕೊಡ್ತೀನಿ. ನೀನ್ ತರ ಚಂದ್ರನ್ ಕಾಯ್ತಾ ಇದ್ರೆ ನನ್ ಹೊಟ್ಟೆಗೂ ಬೆನ್ನಿಗೂ ವ್ಯತ್ಯಾಸನೇ ಇಲ್ದಿರಂಗಾಗುತ್ತೆ. ಆ ಗೋಳೆ ಬೇಡ, ಆ ಕುಡ್ಕುರ್ ಮುಂದೆ ಕೋಗಿಲೆ ಆಗಿ ನೆಮ್ಮದಿಯಾಗಿರ್ತೀನಿ. ದಾರಿ ಬಿಡ. ಬೇಡ ಅಂತ ಹೇಳಿಲ್ವಾ? ದಾರಿ ಬಿಡು ಬಚ್ಚಿ. ಬೇಡ ಅಂತ ಹೇಳಿಲ್ವಾ? ನೀನ್ ಇವತ್ ಸೀರೆ ತಂದೆ ಅಂತ ನಿನ್ ಮಾತ್ ಕೇಳಿ ಮಕ್ಕರಾಗೊಳಲ್ಲ ನಾನು. ನೀನ್ ಮಕ್ಕರಾಗ್ತೀಯೋ ಮಾಕಾಳಿ ಆಗ್ತೀಯೋ ನನಗೆ ಗೊತ್ತಿಲ್ಲ. ಇನ್ಮೇಲೆ ಮನೆ ಡ್ಯೂಟಿ ನಿಂದು, ದೊಡ್ಡ ತಂದಾಕೋ ಡ್ಯೂಟಿ ನಂದು. ಕಟ್ಕೊಂಡ್ ಗಂಡನಂಗ್ ಮಾತಾಬೇಡ.
ನೀನ್ ತರೋದನ್ನ ನೆಚ್ಕೊಂಡು ಸಾಯಕ್ ನನಗಿಷ್ಟ ಇಲ್ಲ. ನೀನ್ ಸಾಯೋದಕ್ಕೆ ಈ ಬಚ್ಚಿ ಬಿಡೋದಿಲ್ಲ. ಸುಮ್ನೆ ಚಮಕ್ ಕೊಡ್ಬೇಡ, ದಾರಿ ಬಿಡು. ನಾನ್ ಯಾಕೆ ಮನೇಲಿರ್ಬೇಕು? ಯಾಕೆಂದ್ರೆ ಈ ಬಚ್ಚಿ ಹೇಳ್ತಿದ್ದಾನೆ, ಅದಕ್ಕೆ. ನಾನಿರೋಲ್ಲ ಅಂದ್ರೆ ಬಚ್ಚಿ ಬಿಡೋದಿಲ್ಲ. ಹೊಳೆ ದಾಟಕ್ಕೆ ದೊಣೆ ನಾಯಕನ ಅಪ್ಪಣೆ ಯಾರು ಕೇಳಲ್ಲ. ಅಮ್ಮಿ, ನಿಜ ಹೇಳು ಪಮ್ಮಿ, ನಿಂಗೆ ನಮ್ಮ ಪ್ರೀತಿ ಇದೆಯಾ? ಬೀದಿಲ್ ಬಿದ್ದವ್ರನ್ನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡಿಲ್ವಾ? ಸಾಕ್ತಾ ಇಲ್ವಾ? ಸರಿ, ಆದ್ರೆ ನಿಜ ಹೇಳು ಪಮ್ಮಿ, ಪ್ರೀತಿ ಅಂದ್ರೆ ಇಷ್ಟೇನಾ? ನಾನ್ ನಿನಗೆ ಅಂತ ಮುದ್ದೆ ಬೇಯಿಸಿದ್ದೀನಿ, ಗಂಜಿ ಕಾಯಿಸಿದ್ದೀನಿ, ಬಿಸಿ ಬಿಸಿಯಾಗಿ ಊಟ ಬಡಿಸಿದ್ದೀನಿ. ಇಷ್ಟೇನಾ? ನಿಜವಾಗ್ಲೂ ಪ್ರೀತಿ ಅಂದ್ರೆ ಇಷ್ಟೇನಾ ಪಮ್ಮಿ? ನಾನು ನಾನು ನಿನಗೆ ಅಂತ ದುಡಿತಿದ್ದೀನಿ. ನೀ ಶೋಕಿ ಮಾಡ್ಲಿ ಅಂತ ಕಲರ್ ಕಲರ್ ಬಟ್ಟೆ ತಂದ್ಕೊಟ್ಟಿದ್ದೀನಿ. ಸರಿ, ಆದ್ರೆ ನಿಜ ಹೇಳು ಪಮ್ಮಿ, ಪ್ರೀತಿ ಅಂದ್ರೆ ಇಷ್ಟೇನಾ? ಪ್ರೀತಿ ಅಂದ್ರೆ ಇನ್ನೇನು? ಸಿನಿಮಾದಲ್ಲಿ ತೋರ್ಸೋ ಹಾಗೆ ಮರ ಸುತ್ತಬೇಕಾ, ಹಾಡು ಹೇಳ್ಬೇಕಾ? ಪ್ರೀತಿ ಅಂದ್ರೆ ಅದೇನಾ? ನಂಗೆ ಗೊತ್ತಿಲ್ಲ. ನನ್ಗೂ ಗೊತ್ತಿಲ್ಲ. ಗೊತ್ತಿಲ್ವಾ? ಆದ್ರೂ ನೀ ನನ್ನ ಪ್ರೀತಿ ಮಾಡ್ತೀಯಲ್ವಾ? ನೀನು ನನ್ನ ಪ್ರೀತಿಸ್ತೀಯಲ್ವಾ? ಹ್ಮ್. ಸರಿ, ನಿನ್ ಪ್ರೀತಿಗೋಸ್ಕರ ನಾನು ಎಲ್ಲೂ ಹೋಗದೆ ಇಲ್ಲೇ ಇರ್ತೀನಿ, ಸರಿನಾ? ಡು ಯು ನೋ ವಾಟ್ ಇಸ್ ಇಂಡಿಯಾ? ನಂಗೆ ಗೊತ್ತಿರೋದು ಬರೀ ಮಂಡ್ಯ ಕಡೆ ಹೋಗಯ್ಯ. ಮಂಡ್ಯ? ಪಮ್ಮಿ, ಪಮ್ಮಿ, ಪಮ್ಮಿ. ಸ್ಟಾಪ್, ಹೋಲ್ಡ್ ಆನ್. ಡು ಯು ನೋ ವಾಟ್ ಇಸ್ ಇಂಡಿಯಾ? ಡು ಯು ನೋ ವಾಟ್ ಇಸ್ ಲವ್? ಲವ್?
ಕಸ ಕಸ ಅಣ್ಣ ನಿನ್ನ ಹುಡುಗ ಏನಂದ ಅವನ ಹೆಸರು? ಬಚ್ಚೇನ? ಹಾ, ತುಂಬಾ ಹುಷಾರಾಗಿದ್ದಾನೆ. ಓಹೋ, ಅವನನ್ನ ಪಾರ್ಟಿ ಆಫೀಸ್ ಕರ್ಸು, ಬೇಗ ದೊಡ್ಡ ಕೆಲಸ ಶುರು ಮಾಡೋಣ. ಸರಿ ಅಣ್ಣ. ಡೇಯ್ ಬಾಡ. ನಮಸ್ಕಾರ ಸರ್. ಡೇ ಬಚ್ಚಿ, ಈ ಪೊಲಿಟಿಷಿಯನ್ಸ್ ಎಲ್ಲ ವೈಟ್ ಅಂಡ್ ವೈಟೇ ಯಾಕೆ ಹಾಕ್ತಾರೆ ಗೊತ್ತಾಡ? ಒಳಗಿರೋ ಕಚರ ಕಲರ್ಗೆ ಮುರ್ಕ ಹಾಕಿ ಮುಚ್ಚಾಕೊಳ್ತಾರೆ ಬಡ್ಡಿ ಮಕ್ಳು ಅಷ್ಟೇ. ಕರೆಕ್ಟಾಗಿ ಹೇಳ್ದಡ, ಕರೆಕ್ಟಾಗಿ ಹೇಳ್ದೆ ಅಣ್ಣ. ಹೌದು, ನೀನ್ ಯಾಕೆ ಈ ಕಪ್ ಕನ್ನಡಕ ಹಾಕೊಂಡಿದ್ಯಾ? ಡೇ, ದಿನಾ ಊರಿಂದ ಕಸ ನೋಡಿ ನೋಡಿ ಕಣ್ಣೆಲ್ಲ ನಾಶನ ಆಗಿದಡ. ಹಿಂಗೆ ಆದ್ರೂ ಎಲ್ಲ ಕಲರ್ ಕಲರ್ ಪಾಕ್ಲಾನು ಪೋಟ್ಕೊಂಡು ಬಂದೆ ಎಪ್ಪಡೆ. ಥ್ಯಾಂಕ್ಸ್ ಬಾಡ. ಒಳ್ಳೆ ಜಪಾನ್ ಶೋಕಿ ನನ್ ಮಗ. ಅಣ್ಣ ಇಲ್ಲೇ ಇದಾರೆ. ಅಣ್ಣ ಏನ ಕಸ, ಎಲ್ಲಿ ಸಿಗ್ದ ನಮ್ ಹೀರೋ? ನಿನ್ ಪಾರ್ಟಿ ಸಿಂಬಲ್ ಬಕೆಟ್ ಅಂತ ನನ್ನ ತನ್ನೋ ಬಕೆಟ್ ಇರಕ್ ಬರ್ಬೇಡ. ಮಾತಾಡ್ಲಿ ಬಿಡು, ಹುಡುಗ ಬಿಸಿ ರಕ್ತ, ಮಾತಾಡ್ಲಿ ಬಿಡು. ಲೇ ಕಸ, ಸೇರ್ಲಿ ಬಿಡು. ಇಲ್ಲಿರೋರಲ್ಲಿ ಅರ್ಧ ಜನ ಗುಡ್ಗಾ ತಿಂದು ಉಗಿತಾರೆ. ಅವ್ರಿಗೆ ಉಗಿ ಬಂಡಿ ಅಂತ ಹೆಸರಿಟ್ಟು ಇವನ್ಗೆ ಹೊಗೆ ಬಂಡಿ ಅಂತ ಹೆಸರಿಟ್ರೆ ಆಯ್ತು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದಾರೆ ನಿಮ್ ಕ್ಷೇತ್ರ? ಚೆನ್ನಾಗಿದೆ ಸರ್. ಶೇಖರಪ್ಪನವ್ರಿಗೆ ನಮಸ್ಕಾರ. ನಮಸ್ಕಾರ ಅಧ್ಯಕ್ಷರಿಗೆ. ನಮಸ್ಕಾರ ಆಮೇಲಾಗ್ಲಿ, ಮೊದಲು ತಪ್ಪಲಿಂದ ಕೈ ತೆಗೀರಿ. ಏನ್ ಮಾಡ್ತೀರಿ ಅಭ್ಯಾಸ ಬಲ? ಡೇ ಬಚ್ಚೆ, ಇವ್ರು ನಿನಗೆ ಗೊತ್ತಾಡ? ಪಾರ್ಟಿ ಪ್ರೆಸಿಡೆಂಟ್ ಮಕ್ಕಳು. ಇವರು ಮಕ್ಕಳಲ್ಲ, ಕಳ್ಳನ್ ಮಕ್ಕಳು. ನಡೀರಿ ನಡಿ. ಅಂದ್ರೆ ಬಚ್ಚೆ, ಅವ್ರನ್ನ ಹಿಡಿದ್ರೆ ಕೋಟಿ ಬಂತು ಅನ್ಕೋಬಹುದು. ಕೋಟಿಗೆ ಮುಂಚೆ ಈ ಹಲ್ಲು ಡಕ್ಕನ ಮಕ್ಕಳು ಬೋಟಿ ತೆಗಿಬೇಕು. ಅದು ಬಿಡಿ. ಎಲೆಕ್ಷನ್ಗೆ ಅಂತ ದುಡ್ಡು ಬಂದಿದೆ ಶೇಖರಿ. ಇದು ಲಿಕ್ಕರ್ನವ್ರು ಕಳ್ಸಿರೋದು. ಇದು MNCಗಳದು, ಇದು NRIಗಳದು. ಸರಿ ಸರಿ, ಕೆರ್ಕೊಳ್ಳೋದನ್ನ ನಿಲ್ಸಿ ನನ್ನ ಮಾತು ಸ್ವಲ್ಪ ಕೇಳ್ರಿ. ಹೇಳಿ ಹೇಳಿ. ಇದ್ರಲ್ಲೊಂದಷ್ಟು ದುಡ್ಡು ಯಾರೂ ಗೊತ್ತಾಗ್ದಾಗೆ ನನ್ನ ಮನೆ ಸೇರ್ಬೇಕು. ಆ ಕೆಲಸ ಸರಿಯಾಗಾದ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಅಧ್ಯಕ್ಷರೇ, ಇದನ್ನ ಕಸ ಸಾಗಿಸೋ ಹಾಗೆ ಸಾಗಿಸ್ಬಿಡ್ತೀನಿ. ಹೈವೇಗೆ ನಿಮ್ಮ ಹುಡುಗರನ್ನ ಕಳಿಸಿ ಈ ಕಸ ಅವ್ರ ಕೈಗೆ ಸೇರಿ ರಸ ಆಗ್ಲಿ. ಆ ಕೆಲಸ ಆದಷ್ಟು ಬೇಗನೆ ಆಗ್ಲಿ. ಇದರಿಂದನೇ ಎಲೆಕ್ಷನ್ ಟಿಕೆಟ್ ತಗೋಬೇಕು, ಇದರಿಂದನೇ ಎಲೆಕ್ಷನ್ ಗೆಲ್ಲಬೇಕು, ಇದರಿಂದನೇ ಮಂತ್ರಿ ಪದವಿಯನ್ನು ಗಿಟ್ಟಿಸ್ಬೇಕು. ಲೇ ಕಸ, ನಾವು ಕೋಟೀಶ್ವರರಾಗೋ ಕನಸು ನನಸಾಗ್ತಾ ಇದೆ. ಇದನ್ನೆಲ್ಲ ಕಸದ ಚೀಲಕ್ಕೆ ಹಾಕೊಂಡು ಹೈವೇಗೆ ಹೋಗು. ಸರಿ ಬಾಡ. ಲೇ ಬಚ್ಚೆ, ಕೋಟಿ ಮಾಡಬೇಕು ಅಂತಿದ್ಯಲ್ಲ, ಫಾಲೋ ಮಾಡೋ. ಕೆಲಸ ಚೆನ್ನಾಗಾಗಬೇಕು. ಎಷ್ಟಿದೆ? 4 ಸರ್. ಓಕೆ, ಕಮಾನ್.
ಹೋಯ್ತು 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 ಏ ಬುಚ್ಚಿ ದುಡ್ಡುಡ ದುಡ್ಡು 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 ಕಾರ್ ಬ್ಲಾಸ್ಟ್ ಆಗದಡ ಹತ್ರ ಹೋಗ್ಬೇಡ ಏಯ್ ಮಾಡ್ಕೊಡಿ ಏಯ್ ಸರಡ ಬ್ಲಾಸ್ಟ್ ಆಗಿದ್ರೆ ಕೋಟೆ ಸಿಕ್ತು ವಾಡ ವಾಡ ಏನ್ ಮಾಡಿದ್ರೆ ಅವ ಏನ್ ಫ್ರೆಂಡ್ ನಮ್ ದುಡ್ಡು ಕೈ ಹಾಕಕ್ ಬಂದ್ರೆ ಕ್ಯಾಪರ್ ಬಿಡ್ತೀವಿ ಗೊತ್ತಾ? ಏಯ್ ಬನ್ರ ಅರೆ ನೀವು ಇಲ್ಲಿ ಯಾರಿಗೆ ಇಂಜೆಕ್ಷನ್ ಚುಚ್ಚಕ್ ಬಂದ್ರಿ? ಸಿಸ್ಟರ್, ಅವತ್ತು ನೀವು ಆಸ್ಪತ್ರೆಯಲ್ಲಿ ಹೇಳಿದ್ರಲ್ಲ, ಆ ಮಾತ್ ಪೂರ ನಿಜ ಆಗೋಯ್ತ್ರಿ. ಯಾವ ಮಾತು ಹೇಳಿ? ಅದೇ ಸಿಸ್ಟರ್, ಬಚ್ಚಿ ನನ್ನ ಲವ್ ಮಾಡ್ತಿದ್ದೇನೆ ಅಂತ ಹೇಳಿದ್ರಲ್ಲ ಅದು. ಇದು ಬಚ್ಚಿನೇ ಕೊಡ್ಸಿದ್ ಸೀರೆ ಹೇಗಿದೆ? ಇದು ನನ್ ಮೈ ಮೇಲೆ ಹೇಗ್ ಕಾಣುತ್ತೆ ನೋಡೋಣ ಅಂದ್ರೆ ನಮ್ ಮನೇಲಿ ಫುಲ್ ಸೈಜ್ ಮಿರರೇ ಇಲ್ಲ, ಅದಕ್ಕೆ ಲೈವ್ ಬೈಂಡ್ ಹೋಗ್ಬೇಕು. ಅಲ್ಲಿಗೆ ಬಚ್ಚಿ ಹೋಗ್ಬೇಡ ಅಂತ ಹೇಳಿದನ್ರಿ. ಪ್ರೀತಿಸೋನು ಮನೆ ಬಿಟ್ಟು ಆಚೆ ಹೋಗ್ಬೇಡ ಅಂತ ಲಕ್ಷ್ಮಣ್ ರೇಖೆ ಹಾಕಿದ್ಮೇಲೆ ನಾನು ಹೋಗಕ್ಕಾಗತ್ತಾ ಸಿಸ್ಟರ್? ಅಯ್ಯೋ, ನೀವ್ ನಿಂತೇ ಇದ್ದೀರಾ, ಕೂತ್ಕೊಳ್ಳಿ. ಅರೆ ಹೂವ ನಂಗೋಸ್ಕರ ತಂದ್ರಾ? ನನಗಿಷ್ಟು ಬೇಡ, ನೀವೊಂದಿಟ್ಕೊಳ್ಳಿ. ಉಳಿದನ್ನ ನೀವು ಮಾತ್ರೆ ಕೊಡೋ ಹಾಗೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಮುಟ್ಕೊಂತೀರಿ. ಓಕೆ? ನಿಜ ಹೇಳ್ತೀನಿ ಸಿಸ್ಟರ್, ಖಾಲಿ ಮನೆಯಲ್ಲಿ ಪ್ರೀತಿಸೋನ್ ಬರ್ತಾನೆ ಅಂತ ಅವನ್ ಕೊಟ್ಟು ಸೀರೆನೂ ಉಟ್ಕೊಂಡು ಹೂವನೂ ಮುಟ್ಕೊಂಡು ಕಾಯೋದ್ರಲ್ಲಿ ಇಷ್ಟು ಮಜಾ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನ್ ಕಾಯ್ತಾ ಇದ್ದೀನಿ, ಆದ್ರೆ ಆ ಬಚ್ಚಿ ನಾಪತ್ತೆ
ನಾನ್ ಸೀರೆ ಉಟ್ಕೊಂಡ್ಮೇಲೆ ಆ ಬಡ್ಡಿ ಮಗ ಮನೆ ಕಡೆ ಮುಖನೇ ಹಾಕಿಲ್ಲ. ಅವ್ರು ಎಲ್ಗ್ ಹೋದ್ರು? ಯಾರಿಗ್ ಗೊತ್ತು? ಯಾರನ್ನಾದ್ರೂ ಕೇಳ್ಬೇಕಿತ್ತು. ಅಯ್ಯೋ, ಇಡೀ ಇಂಡಿಯಾನೇ ನಂದು ಅಂತ ಓಡಾಡ್ತಿರೋ ವಿಷಯ ಯಾರು ಗೊತ್ತಿರುತ್ತೆ? ನಾನೇ ಕೇಳ್ಬೋದಾಗಿತ್ತು, ಆದ್ರೆ ಪ್ರೀತಿಸ್ತೋನ್ ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರ್ದಲ್ಲ, ಅದಕ್ಕೆ ಸುಮ್ಮನೆ ಅದೇ. ನಮ್ಮನೆ ಎದುರುಗಡೆ ಹೂ ಮರೆಯಮ್ಮ ನಮ್ ಜೋಡಿ ಚೆನ್ನಾಗಿದೆ ಅಂತ ಹೇಳಿದ್ಲು. ನಾನ್ ಕೋಗಿಲೆ, ಅವ್ನ್ ಟಪ್ಪೋರಿ, ನಮ್ಮಿಬ್ಬರ ಜೋಡಿ ಪರ್ಫೆಕ್ಟ್. ಅಯ್ಯೋ, ಇದೇನೋ ಕಸ? ನಮ್ಮನೇಲಿ ಯಾವ ಕಸ ತಗೊಂಡೋಗ್ ಬಂದಿಯೋ? ಓಯ್, ನನ್ನೇ ಕಸ ಗಿಸ ಅಂದ್ರೆ ಆಮೇಲೆ ಬಚ್ಚಿ ಗೊತ್ತಾದ್ರೆ ಬೋಟಿ ತೆಗೆದು ಬಿಡ್ತಾನೆ. ಈ ಪದ ಆಗಲ್ಲ ಬಚ್ಚಿ, ಬೇಕು ಅಂದ್ರೆ ಹೇಳಕ್ಕಾಗಲ್ಲ. ಏನಾಯ್ತು ಅವನ್ಗೆ? ಮತ್ತಿನ್ ಯಾರ ಹತ್ರ ಜಗಳ ಆಡಿದ್ನೋ? ಅದಾಪುರ ಹೇಳ್ತೀನಿ. ಮೊದಲು ನೀವಾ ಬಚ್ಚಿನ ಕರ್ಕೊಂಬರೋಣ. ನೀವಾ ಈಗ ಅವ್ನು ಎಲ್ಲಿದ್ದಾನೋ? ಬಚ್ಚಿ ಬಾರೋ, ತಾತಂಗೆ ಅಂತ ಹಾಡು ಹೇಳೋ. ಅನಾಥ ಬಳಗ ಒಗ್ಗಟ್ಟಾಗಿರಿ, ಅನಾಥ ಪ್ರಜ್ಞೆಯ ಬಡಿದೋಡಿಸಿರಿ, ನಾಡನ್ನು ಆಳುವ ದೊರೆಗಳೇ ಆಗಿರಿ, ನಿಮಗೆ ನೀವೇ ದಿಕ್ಕು, ಬದುಕು ನಿಮ್ಮ ಹಕ್ಕು, ಗುರಿ ಇಲ್ಲದೆ ಬಾಳುವುದಲ್ಲ, ಸುಖ ಜೀವನವಾಗುವುದಿಲ್ಲ. ಮಾಯಾನಗರಿ, ಈ ಮಾಯೆಗೆ ದುಡ್ಡೇ ಪ್ರಾಣ, ಇದು ಕೆಂಪೇಗೌಡನ ಭ್ರೂಣ. ಮಾಯಾನಗರಿ. ತಾತ, ಬೀದಿ ಮಕ್ಕಳಿಗೆ ಗೊತ್ತು ಗುರಿ ಇರಲ್ಲ, ಹಾಗಂತ ಅದನ್ನೇ ಬದುಕು ಮಾಡ್ಕೊಂಡ್ಬಿಟ್ರೆ ನೀನು ಕಳ್ಟಪುರಿ ಸೊಲ್ಟಪುರಿ ಆಗೋಕ್ಕಿಂತ ಒಳ್ಳೆ ಟಪುರಿ ಆಗ್ಬೇಕು. ಏನು ನೀನು ಒಳ್ಳೆ ತಾತ ಎದಳು ತಾತ, ತಾತ ಎದಳು ತಾತ, ತಾತ ಎದಳು ತಾತ, ತಾತ ತಾತ ಎದಳು ತಾತ, ತಾತ ಎದಳು ತಾತ, ತಾತ ಎದಳು ತಾತ, ತಾತ ಎದಳು ತಾತ, ತಾತ ಎದಳು ತಾತ. ಬಚ್ಚಿ ತಾತ.
ಸಚಿನ್ ಎತ್ತದ್ನಲ್ಲೋ ಹಂಗೊಂದ್ ಸಿಕ್ಸರ್ ಎತ್ತಬೇಕು. ಆ ಕರಿ ಜಮೀನ್ದಾರನ ಮನೆ ಗಾಜ್ನೆಲ್ಲ ಪುಡಿ ಮಾಡಾಕ್ಬೇಕು. ಹ್ಞೂ ನಿನ್ ಸಿಕ್ಸರ್ ನಿಧಾನಕ್ಕೆ ಹೊಡಿಬೋದು. ನನ್ನ ಅಂಗಡಿಗೆ ಹೋಗಿ ಬರೋವರೆಗೂ ನಿನ್ ಗುರು ಜೊತೆ ಇರೋ ಹಗ್. ಸರಿ ಬರೋ ರಾಜ, ಗುರು ಜೊತೆ ಕೂತ್ಕೊಂಡು ಯಾವ್ದಾರ ಸಿನಿಮಾನಾರ ನೋಡೋಣ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಯಾವ ಪಕ್ಷವೂ ಸ್ಪಷ್ಟ ಬಹುಮತ ಗಳಿಸಿಲ್ಲ. ಆದ್ದರಿಂದ ಪಕ್ಷಗಳು ತಮ್ಮಲ್ಲಿಯೇ ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿವೆ. ನ್ಯಾಯ ಪಕ್ಷ 120 ಸ್ಥಾನಗಳನ್ನು ಗಳಿಸಿಕೊಂಡಿದ್ದರೆ ಸತ್ಯ ಪಕ್ಷ ಕೇವಲ 75 ಸ್ಥಾನ. ಇದೇನ್ ಬಚ್ಚಿ ಬ್ರದರ್ ನೀವು ಸಾಕೊಂಡ್ ಕೂತಿದ್ಯಾ? ಇರೋ ಸಿನಿಮಾ ಹಾಕ್ತೇನೆ. ಹೆಂಗಿದೆ ಗುರು ನಮ್ ಸಿನಿಮಾ? ಬೀದಿ ಬಂದ್ಬಿಟ್ಟವನಲ್ರ ಬಂದ್ರ. ವಾಟ್ ಬ್ರದರ್, ವಾಟ್ ಇಸ್ ದ ಮ್ಯಾಟರ್? ಬಚ್ಚೆ 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 ಟಕಾಯಿಸ ಕೊಟ್ಟು ಬಾಯ್ಸಪ್ಪ. ಬಚ್ಚೆ ಹೇ ಕೊಟ್ರು, ನಿನ್ನೆವರೆಗೂ ನಡಿಯಕ್ಕಾಗ್ತಿದ್ದವನು ಇವತ್ತು ಓಡ್ತಿದ್ದಾನೆ ಅಂದ್ರೆ ಯಾವ್ದೋ ಬಡಾಕ ಜನ ಗೇಟ್ ಹಾಕಿರ್ಬೇಕು. ಮತ್ತೆ ಗೇಟ್ ಪ್ರೀತಿಗೆ ಕಣ್ಣೇ ಇಲ್ಲ. ಡೇಯ್, ಪ್ರೀತಿಗೆ ಕಣ್ಣೇ ಇಲ್ಲ ಅಂತ ಉಂಗ ಹೀರೋ ಹಾಡ್ತಾನಲ್ಲ, ಉಳ್ದಿದ್ದೆಲ್ಲ ಇದೆಯಾ ಅಂತ ಕೇಳ್ಬೇಕಿಲ್ಲ. ಪ್ರೀತಿ ವಿಷಯ ಬಿಡೋ ನನ್ ಮಗನೇ. ದೋಸ್ತಿಗಳಿಗೆ ಏನಿರ್ಬೇಕು ಹೇಳೋ? ನಮಗ್ ನಾನ್ ನಿನ್ಗೇನ್ ಅನ್ಯಾಯ ಮಾಡಿದ್ದೆ ಅಂತ ನಂಗೆ ಟೋಪಿ ಹಾಕಿದ್ಯೋ? ಡಬಲ್ ಕ್ರಾಸ್ ಡಬ್ಬ. ಬಚ್ಚಿ ನಾ ಅಪ್ಪಿ ಒಂದು ಮಾಡ್ಲಿಲ್ಲಡ. ತಿರ್ಗಾ ನಿನ್ ಬಾಯಿಲ ರಾಗದ್ ಮಾತು ಬಂದ್ರೆ ನಾಳೆಗೆ ಅರ್ಧಾಕ್ಬಿಡ್ತೀನಿ ನನ್ ಮಗನೇ. ಸತ್ಯ ಮಾಡ ನಾನು ಮಾತು ಕೇಳ್ದ. ಯಾರ್ದೋ ಧೋಖಾ ಗುಡ್ದವನು, ಧೋಖಾ ಮಾಡಿ ನಮ್ಮ ಮೂಡ್ ಸೇರ್ಕೊಂಡವನು. ಧೋಖಾ ಅಲ್ದೆ ಇನ್ನೇನೋ ಮಾಡ್ತೀಯಾ? ಧೋಕೆ ಬಾಸ್ ನನ್ ಮನೆ. ಸಿನಿಮಾ ಎಲ್ಲವನು ಯಾರಕ್ಕ? ಶಾರುಖ್ ಖಾನ್ ಟಿವಿಲೇ ಇದಾನೆ ನೋಡು. ತರ್ಲೆಲ್ಲ ಮಾತಾಬೇಡ. ಎಲ್ಲೋ ನಿಮ್ ಗುರು ಬಚ್ಚಿ. ನಮ್ ಗುರು ಅಂದ್ಮೇಲೆ ನನ್ನ ಹಂಗೆಲ್ಲಿರ್ತಾನೆ? ನಾನ್ ಫಿಲ್ಮ್ ಅಲ್ಲಿ ಲವ್ ಮಾಡೋದ್ ನೋಡ್ತಾ ಇದ್ರೆ ಅವ್ನ್ ರಿಯಲ್ ಆಗಿ ಲವ್ ಮಾಡಕ್ ಹೋಗಿದ್ದಾನೆ. ಲವ್ವ? ಬಚ್ಚಿಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ನಿರೋ. ನೀನ್ ಬಚ್ಚಿಗೆ ಅಂತ ಬೇಯಿಸ್ತಾ ಇರು. ಬಚ್ಚಿ ಅಲ್ಲಿ ಇನ್ಯಾರನ್ನು ಅರಳಿಸ್ತಾ ಇರ್ತಾನೆ. ಇನ್ಯಾರು ಅಂದ್ರೆ ಯಾರೋ? ಇನ್ಯಾರಕ್ಕ? ಅದೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಸಿಸ್ಟರ್. ಅವಳಂತವಳಲ್ಲ, ಸುಮ್ನಿರೋ. ನೀನ್ ಹಂಗಾದ್ರೆ ಆ ಸಿಸ್ಟರ್ ಬಂದಾಗ ಅವಳ ಕೈ ಹಿಡ್ ನೋಡು. ಅವಳ ಕೈನಲ್ಲಿ ಬೆಚ್ಚ ಕುಂತಿರೋದು ಬಚ್ಚಿ ಉಂಗ್ರ. ಆ ಸಿಸ್ಟ್ರು ಕ್ರಿಶ್ಚಿಯನ್ಸ್. ಅವ್ರ ಜಾತಿಲಿ ಉಂಗ್ರ ತೊಡ್ಸಿದ್ರೆ 3 ಗಂಟೆ ಬಿದ್ದಂಗೆಯ. ಬಾರೋ. ನಮ್ ಬಚ್ಚಿ ಹಾರ್ಟ್ನು ಕೊಟ್ಟು ರಿಂಗ್ನು ಕೊಟ್ಬಿಟ್ಟವನೆ. ತೆರೆಸಮ್ಮ ತೆರೆಸಮ್ಮ ಅನ್ಕಂಡೆ ಸಿಸ್ಟರ್ನೇ ಮದರ್ ಮಾಡೋ ಸ್ಕೆಚ್ ಆಗ್ತಾವನೆ. ಅಕ್ಕ, ಇನ್ಮೇಲೆ 1 ಪಾವ್ ಅಕ್ಕಿ ಅನ್ನ ಮಾಡೋ ಬದ್ಲು ಅರೆ ಪಾವ್ ಹಾಕಿದ್ರೆ ಸಾಕು. ನಿಂಗೆ ಫುಲ್ ಮೀಲ್ಸ್ ಆಗೋಯ್ತದೆ. ನಾನ್ ಯೋಚನೆ ಮಾಡ್ತಿರೋದು ಇವತ್ತಿನ ಫುಲ್ ಮೀಲ್ಸ್ ಬಗ್ಗೆ ಅಲ್ಲ, ಇನ್ಮೇಲೆ ಈ ಮನೇಲಿ ಅಡಿಗೆ ಹೆಂಗ್ ಮಾಡೋದು ಅಂತ. ಅದಕ್ಕೇನಕ್ಕ ಯೋಚನೆ? ಪಾತ್ರೆ ಗಳಬರ್ಸೋದು, ಅಕ್ಕಿ ಹಾಕೋದು, ನೀರ್ ಬಿಡೋದು, ಒಲೆ ಹಚ್ಚಿ ಒಲೆ ಮೇಲೆ ಇಡೋದು, ಅಷ್ಟೇ. ಎಲ್ಲ ಸರಿ, ಆದ್ರೆ ಅಕ್ಕಿ ತರೋದು ಅದಕ್ಕಿನ್ಮೇಲೆ ನಾನೇ ದುಡಿಬೇಕಾಗತ್ತೆ. ಹುಡುಗಿ ಹಿಂದೆ ಬಿದ್ದವನ್ನ ನಂಬಕ್ಕಾಗಲ್ಲ. ಇವತ್ತಿಂದನೇ ಲೈವ್ ಬ್ಯಾಂಡ್ ಕ್ಲಬ್ಗೆ ಮತ್ತೆ ಸೇರ್ಕೊಂತೀನಿ.
ಬಚ್ಚಿದು. ಅದ್ ನನ್ಗೆ ಗೊತ್ತು, ಆದ್ರೆ ನಿನ್ ಬೆರಳಿಗೆ ಹೇಗ್ ಬಂತು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಅದು ಹೊಸ ಕತೆ ಎಲ್ಲ ಹೇಳ್ಬೇಡ. ಕತೆನಾ? ಏನ್ ಹೇಳ್ತಿದ್ದೀರಿ? ನಿಮ್ಮಂತವ್ರ ಕತೆ ಹೇಳ್ದೆ ಇನ್ನೇನ್ ಹೇಳ್ತೀರಿ? ಬಿಡು, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲೇಕೆ. ಮಮ್ಮಿ, ನೀವ್ ಯಾಕೆ ಇಷ್ಟೊಂದು ಕೋಪಿಸ್ಕೊಂಡಿದ್ದೀರಿ ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಬೇಕದ್ ಕಾಲಕ್ಕೆ ಎಲ್ಲಾನು ಅರ್ಥ ಆಗುತ್ತೆ. ಬಚ್ಚಿ ಜೊತೆ ಮತ್ತೆ ಜಗಳ ಆಡಿದ್ರ? ಜಗಳನಾದ್ರೂ ಆಡಿದ್ರೆ ಚೆನ್ನಾಗಿರ್ತಿತ್ತು. ನೀವ್ ಯಾವ ಕಡೆಗೆ? ನಿನ್ ಕಡೆಗಂತೂ ಅಲ್ಲ. ಬಿಡು. ಬಚ್ಚಿ ಎಲ್ಲಿದ್ದಾರೆ? ಟಪೋರಿಗಳನ್ನ ಸೊಂಟದ ಮೇಲೆ ಹೊತ್ಕೊಂಡು ತಿರುಗೋ ಅಭ್ಯಾಸ ನನಗಿಲ್ಲ. ನಿನಗ್ ಬೇಕಾದ್ ನೀನ್ ಹುಡ್ಕೋ, ನನಗ್ ಬೇಕಾದ್ ನಾನ್ ಹುಡ್ಕೊಂತೀನಿ. ಮಮ್ಮಿ ನಿಂತ್ಕೊಳ್ಳಿ. ನನಗೆ ಮೋಸ ಮಾಡ್ತೀಯ? ಹಲ್ಲು ಟಕ್ಕಲ್ ನನ್ ಮಗನೇ. ನಾನು ನಿಂಗೆ ಎಂತ ಮೋಸನೂ ಮಾಡ್ಲಿಲ್ಲ ಬಚ್ಚೆ. ಸುಳ್ಳು ಹೇಳ್ಬೇಡ. ಆವತ್ ನನ್ನ ತಲೆ ಹೇಗ್ ಬಿದ್ದಾಗ ನೀನ್ ಟಾಟ ಮಾಡ್ತಿರ್ಲಿಲ್ವಾ? ನಿಜ ಹೇಳು. ಇಲ್ಲ ಬಚ್ಚೆ, ಬೇಕಾದ್ರೆ ಈ ಕ್ವಾರ್ಟ್ರು ಮೀಟ್ರು ಡೌಟನ್ನ ಕೇಳು. ನಾಂದ ಮತ್ತೆ ನಿನ್ನ ಮನೆವರ್ಗು ಕರ್ಕೊಂಡ್ ಬಂದ. ಅವನ್ರ ಬಚ್ಚಿ, ಇವನ್ ಲಾರಿಲೇ ನಿನ್ನ ಕರ್ಕೊಂಡ್ ಬಂದಿದ್ದೋ? ಅದಂಕೊಂಡಿರೋ ಡೌಟ್. ಈ ನನ್ನ ಮಗ ನನ್ನ ಕೈಗೆ ಸಿಗ್ಬೇಕಾದನ್ನ ತಾನೇ ಎತ್ತಾಕೊಂಡ್ ಬಂದ್ಮೇಲೆ ನನ್ನನ್ನು ಕರ್ಕೊಂಡ್ ಬಂದಿರೋ ನಾಟಕ ಆಡಿರ್ತಾನೆ. ಇಲ್ಲ ಬಚ್ಚೆ, ನಾನವತ್ತು ತಡೀದೇರಿಂದ ಅವ್ರು ನಿನ್ನ ಮರ್ಡರ್ ಮಾಡ್ತಿದ್ರುಡ. ಅವರು ಅಂದ್ರೆ ಯಾರು? ಅಂದ ಶೇಖರಿ ಗ್ಯಾಂಗ್ ಆಳು. ಅವ್ರು ಯಾಕೆ ನಮ್ ಸಾಯಿಸ್ತಿದ್ರು? ಯಾಕೆ ಅಂದ್ರೆ ನೀನ್ ಅವ್ರ ಮಾಲ್ಗೆ ಕೈ ಹಾಕ್ತಿ ಅಂತಡ. ನನ್ ಕೈಲಿ ಕೆಲಸ ಮಾಡಿಸಿ ನನ್ ತಲೆ ಹೊಡಿಯೋ ಐಡಿಯಾ ಅವನೇ ಮಾಡುತ್ತಾ? ನನ್ನ ಮಗನ ಬಿಡಲ್ಲ ಕಣ. ಬೇಡ ಬಚ್ಚೆ, ಬೇಡ ಬಚ್ಚೆ, ಬೇಡ. ಶೇಖರಿ ಇಪ್ಪ ತುಂಬಾ ಪೆರಿಯ ಆಳು. MLA ಡಾ? ಅವ್ನ MLA ಅಲ್ದ್ರೆ ಅವ್ರ ಅಪ್ಪ ಆಗ್ಲಿ. ನನಗ್ ಬರ್ಬೇಕಾದ ದುಡ್ಡಿಗೆ ಟೋಪಿ ಆಗ್ತವನ್ನ ನಾನ್ ಸುಮ್ನೆ ಬಿಡಲ್ಲ ಕಣ, ಬಿಡಲ್ಲ. ಅವ್ನ ಕಸದ ಎರಡಲ್ಲಿ ಇರಲ್ಲಡ. ಮತ್ತೆ ಯಾವ ಬಿಲ್ದಲ್ಲಿ ಇರ್ತಾನೆ? ವ್ಯವಸ್ಥೆ ಸರಿಯಾಗಿದೆಯಾ? ನಮಸ್ಕಾರ ಅಧ್ಯಕ್ಷರಿಗೆ. ನಮಸ್ಕಾರ. ನೀವು ನಡೀರಿ ರೀ, ಮೊದಲು ಕೈ ತೆಗಿರಿ. ಅಭ್ಯಾಸ ಬಲ. ಸರಿ, ಕೂತ್ಕೊಳ್ಳಿ. ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ 5 ವರ್ಷ ಕೂತ್ಕೊಳ್ಳೋದು ಇದ್ದೇ ಇರ್ತದೆ ಬಿಡಿ. ಅಲ್ಲ, ಅಧಿಕಾರ ಹಿಡಿಯಕ್ಕೆ 15 ಜನ MLAಗಳು ಕಮ್ಮಿ ಅವ್ರು ಎಂದಿದ್ರೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಸೇರಿಸ್ಬಿಟ್ಟು ಪೂಜೆ ಶುರು ಹಚ್ಕೊಂಡ್ಬಿಟ್ಟಿದ್ದೀರಿ. ಚಂಡಿ ಹೋಮ ಶೇಖರಿ, ನಾವು ಕುದುರೆ ವ್ಯಾಪಾರ ಅಂತ ಶುರು ಹಚ್ಕೊಂಡು ಈ MLAಗಳಿಗೆಲ್ಲ ದುಡ್ಡು ಕೊಡ್ತಾ ಹೋದ್ರೆ ಅವರೆಲ್ಲ ನಮ್ಮ ಜೊತೆ ಇರ್ತಾರೇನ್ರಿ? ಯಾರು 1 ರೂಪಾಯಿ ಹೆಚ್ಚಿಗೆ ಕೊಡ್ತಾರೋ ಅವ್ರ ಕಡೆ ವಾಲ್ಕೊಂಡ್ಬಿಡ್ತಾರೆ ಅಂತ ಅವ್ರಿಗೆ ದೇವ್ರ ಭಯ ಇಡ್ತಾ ಇದ್ದೀನಿ. ಅದು ನಿಜಾನೇ, ಅದು ನಿಜ. ಎಲೆಕ್ಷನ್ ನಲ್ಲಿ ಇದ್ದಿಬ್ಬರು ಮಕ್ಕಳನ್ನೂ ಕಳ್ಕೊಂಡ್ಬಿಟ್ಟೆ. ಗೆದ್ದು ಕುರ್ಚಿನಾದ್ರೂ ಉಳಿಸ್ಕೋಬೇಕಲ್ಲ, ಅದಕ್ಕೋಸ್ಕರನೇ ಈ ಸರ್ಕಸ್. ಇಷ್ಟೊಂದು ಜನ ಸೇರಿಸಿದಿರ ಆದ್ಮೇಲೆ ನೀವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ನನಗೊಂದು ಮಂತ್ರಿ ಪದವಿ ಕೊಡ್ಸ್ಬಿಡಿ ಅಂತ. ಕೊಡ್ಸೋಣ. ನೀನ್ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡ್ಕೊಂಡಿದ್ರೆ ಅದೇನು ದೊಡ್ಡದಲ್ಲ ಬಿಡು. ಆ ವ್ಯವಸ್ಥೆನ ಯಾವಾಗಲ ಮಾಡ್ಬಿಟ್ಟಿದ್ದೀನಿ, ತಗೊಂಬನ್ರು. ಪರವಾಗಿಲ್ಲ ಶೇಖರಿ, ಊರ್ ಕಸ ಬಾಚ್ತಾ ಇದ್ದಿದ್ ನೀನು ಇಷ್ಟೊಂದು ದುಡ್ಡು ತಂದಿರ್ಬೇಕಾದ್ರೆ ನೀನು ಕಾಸ್ತಿಂದ ತೆಗಿತಾ ಇದ್ದಿದ್ದು ಗೊಬ್ಬರನ ಇಲ್ಲ ಬಂಗಾರನ ಅನ್ನೋದನ್ನ ಚೆಕ್ ಮಾಡಿಸ್ಬೇಕಾಗುತ್ತೆ. ಬಚ್ಚಿ ಬಚ್ಚಿ ಬಚ್ಚಿ, ಬೇಡ ಬಚ್ಚಿ, ನಿನ್ ತಲೆನ ಸಿಂಹದ ಬಾಯಿ ಕೊಡ್ತಾ ಇದ್ದಲ್ಲಡ. ಅವ್ನ್ ಸಿಂಹ ಅದನ್ನ ನರಸಿಂಹ ಕಣ. ಅವ್ನ್ ಮುಂದ್ಗಡೆ ನೀನ್ ಇರ್ವೆ ಆಗ್ಬಿಡ್ತಾಡ. ಇರುವೆ ಕೂಡ ಮನ್ಸು ಮಾಡ್ತಾರೆ, ಆನೇನು ಸಾಧ್ಯತೆ ಕಣ. ಗೊತ್ತಿಲ್ವಾ ನಿನಗೆ? ನಿನ್ಗೆ ಯಾವ್ದು ಕೂಡ ಅಷ್ಟೊಂದು ದುಡ್ಡು? ಹೋಗ. ಪೊಲೀಸ್ ಶೇಖರಿ, ಸುಮ್ಮನಿರಯ್ಯ. ಬುದ್ಧಿಗಿದ್ದು ಇದೆಯೇ ನಿಂಗೆ? ತಂದಿರೋದು ಕಳೆದುಡ್ಡು, ಮಾಡ್ತಾ ಇರೋದು ಕುದುರೆ ವ್ಯಾಪಾರ. ಪೊಲೀಸ್ನವ್ರು ಬಂದ್ರೆ ಇಬ್ರು ಸಿಗಾಕೊಂಡ್ಬಿಡ್ತೀವಿ. ಹೌದಲ್ವಾ ಬಚ್ಚೆ? ಬೇಡ ಬೇಡ ಬಚ್ಚೆ, ಬೇಡ ಬಚ್ಚೆ. ಶೇಖರಿ, ಏನಯ್ಯ ಮಾಡ್ತಾ ಇದ್ದೀಯ? ಶೇಖರಿ, ನಮ್ಮವ್ರ ಪ್ರಾಣ ತೆಗಿತಿದ್ಯಾ? ನಿನ್ ಬುದ್ಧಿಗಿದ್ದೇನೆಯಾ? ಸುಮ್ಮನೆ ಇರಯ್ಯ. ಈಗಾಗ್ಲೇ 2 ಮರ್ಡರ್ ಮಾಡಿದ್ಯಾ, ಇನ್ನೊಂದು ಮಾಡಿದ್ರೆ ಪರ್ಮನೆಂಟ್ ಆಗಿ ಅಂದರ್ ಆಗೋಗ್ಬಿಡ್ತೀಯ. ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಬೇಕೋ ಏನೆಲ್ಲ ಮಾಡ್ಸಿದೀನಿ, ವ್ಯಾಪಾರನೇ ಇಲ್ಲ. ಅದಕ್ಕೇನು, ನಾನ್ ಬಂದಿದ್ದೀನಲ್ಲ.
ಬನ್ನಿ ಸರ್, ಆ ಕಡೆ ಹೋಗೋಣ. ಏನ್ ಡಾಲಿ, ನಾನು ಇಲ್ದಿರುವಾಗ ನೀನೇ ಮಿಂಚಿಂಗ್ ಅಂತೆ, ನಿಜನಾ? ಡಾಲಿ ಡಾಲಿ ಹಾಯ್ ಎವ್ರಿಬಡಿ. ಏನೇ ಮೋನಿಕ್, ನನ್ನ ಕೊಡೆ ಮೈಕು. ದೊಡ್ಡ ಕಾಯಿಲೆ ಇದ್ದವಳು ಇಲ್ಲಿಗೆ ಯಾಕೆ ಬಂದೆ? ನೀನ್ ಬಂದಿರೋದು ಯಾರೋಗ ಗೊತ್ತಾ? ಏಡ್ಸು. ನೀನ್ ಆಡ್ರೆ ನಾವು ಕೇಳಲ್ಲ, ಹೊರಟೋಗು. ನೀನ್ ಇವತ್ತು ಆಡಿದ್ರೆ ಕೊಡೋದಿಲ್ಲ. ಕೊಟ್ರು ನಂಗೊಂದು ಡೌಟ್, ನಮ್ಮ ಬಚ್ಚಿ ಗುದ್ದಾಡ್ತಾ ಇರೋದು ಯಾವ್ದಕ್ಕೋ? ಹೌದಾ? ಸುಮ್ಮನಿರಯ್ಯ, ಸಾಕು. ನಿಲ್ಲಿಸ್ರಿ ಗಲಾಟೆ. ಯಾರ್ರಿ ನೀವೆಲ್ಲ? ನಿಮ್ ಪಾಲಿನ ದೊರೆಗಳು, ನಿಮ್ಮನ್ನ ಕುರ್ಚಿಲಿ ಕೂರ್ಸಿರೋ ಮಹಾಪ್ರಭುಗಳು ಕಣೋ. ಅದ್ ಸರಿ, ಈಗ ಯಾಕೆ ಕಿತ್ತಾಡ್ತಾ ಇದ್ದೀರಾ? ನೀವು ಜನಗಳು ದುಡ್ಡು ಕಿತ್ಕೊಂಡು ಕುರ್ಚಿಲಿ ಉಳ್ಳೆ ಕಿತ್ತಾಡ್ತೀರಿ, ನಾವು ನಿಮ್ ದುಡ್ಡು ಕಿತ್ಕೊಂಡು ಮಜಾ ಮಾಡಕ್ ಕಿತ್ತಾಡ್ತೀವಿ. ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಹಾರ ಹಾಕಿ ಸನ್ಮಾನ ಮಾಡ್ತಾರೆ. ಹಾಕೊಂಡಾಗ ಏನ್ ರುಬ್ತಾರೆ ಗೊತ್ತಾ? ಅವ್ರು ಬಂದ್ರೆ ಎತ್ತಾಕೊಂಡು ಹೋಗುದು ನನ್ನಲ್ಲ ಕಣೋ, ನಿನ್ನ. ಇವ್ರ ಮಕ್ಕಳನ್ನ ಕೊಲ್ಲೋ ಪ್ಲಾನ್ ಮಾಡಿದ್ದು ನೀನ್ ಕಣೋ. ತೋರಿಕೆ ಸುಪ್ಪ ಗುಡ್ದವನೆ. ಮಮ್ಮಿ ನಿಂತ್ಕೊಳ್ಳಿ. ಇಷ್ಟು ಅರ್ಜೆಂಟ್ ಆಗಿ ಎಲ್ಲಿ ಹೋಗ್ತಿದ್ದೀರಾ? ಸಾಯೋಕೆ. ಸಾಯೋಂಥದ್ದು ಏನಾಗಿದೆ ನಿಮ್ಗೆ? ಏಟ್ಸ್ ಅಂತ ಅಷ್ಟು ಜನ ಒದ್ರಕೊಂಡ್ರಲ್ಲ, ನೀನ್ ಕಿವಿಗೆ ಹತ್ತಿ ಇಟ್ಕೊಂಡಿದ್ಯಾ? ಇಂತ ಟಪೋರಿ ನನ್ನ ಮಕ್ಕಳು ಮಾತೆಲ್ಲ ಕೇಳ್ತಾ ಇದ್ರಲ್ಲ, ಹಾಕಿ ಮುಚ್ಚ ಬಾಯಿ. ರೇ ಸ್ವಾಮಿ, ನೀವ್ ಹೆತ್ ಮಕ್ಳನ್ನೇ ಬಾಂಬ್ ಇಟ್ಕೊಂಡು ಊರಿಗೆಲ್ಲ ಕಾರ್ ಆಕ್ಸಿಡೆಂಟ್ ಅಂತ ಸುಳ್ಳು ಹೇಳದಿಂದ ಕಚ್ಚ ನನ್ನ ಮಗನ್ನ ಜೊತೆಲಿ ಇಟ್ಕೊಳ್ಳೋ ಬದಲು ಜಾಸ್ತಿ ಓದಿತಾರಲ್ವಾ? ಆಸ್ಪತ್ರೆ ನಿಮ್ಗೆಲ್ಲ ಟೆಸ್ಟ್ ಮಾಡಿದ್ದಾರೆ, ನಿಮ್ಗೆ ಯಾವ ಖಾಯಿಲೆನೂ ಇಲ್ಲ. ಬಚ್ಚಿ ಉಂಗ್ರ ತೋರಿಸಿದ್ಮೇಲೆ ಇಂಥದೇ ಸುಳ್ಳು ಹೇಳು ಅಂತ ಹೇಳಿರ್ತಾನೆ. ಆ ಲವರ್ ಮತ್ನ ಸಿಸ್ಟರ್ ಎಲ್ಲಿ ಮಿರ್ತಾಳೆ? ಬಿಡು ನನ್ನ. ಮಮ್ಮಿ ಪ್ಲೀಸ್, ಈ ಉಂಗ್ರ ಬಚ್ಚಿ ತೋರ್ಸಿದ್ದಲ್ಲ, ಅವ್ರ ಆಸ್ಪತ್ರೆಯಲ್ಲಿ ಮರ್ತು ಬಂದಿದ್ದು. ಇದನ್ನ ಅವ್ರು ಕೊಡ್ಬೇಕು ಅಂತಾನೆ ಹಾಕೊಂಡ್ ಬಂದಿದ್ದೀನಿ. ನನ್ ಸರ್ವಿಸ್ ಅಲ್ಲಿ ಇಂಥ ಸುಳ್ಪುರ್ಕಿನ ಬೆಜ್ಜ ನೋಡಿದೀನಿ. ನೀನು ಬಚ್ಚಿ ಡುಯೆಟ್ ಆಡ್ಕೊಂಡು ಖುಷಿಯಾಗಿರಿ, ನನ್ ರೈಲಿಗೆ ಬಿದ್ದು ಟಿಕೆಟ್ ತಗೊಂತೀನಿ. ಇಂಥ ರಾಜಕಾರಣಿಗಳೇ ಈ ದೇಶದ ಏಡ್ಸು. ಇಂಥ ನನ್ನ ಮಕ್ಳಿಗೆ ಸೂಪರ್ ನೋವಾ ಕೊಟ್ಟು ಸ್ಮಶಾನಕ್ಕೆ ತಳ್ಬೇಕು. ಮಮ್ಮಿ ನಿಂತ್ಕೊಳ್ಳಿ, ಮಮ್ಮಿ ನಿಂತ್ಕೊಳ್ಳಿ, ಮಮ್ಮಿ ಮಮ್ಮಿ ಬಿಡನ್ನ, ನಾನು ಸಾಯ್ಬೇಕು. ಈ ಟ್ರ್ಯಾಕ್ ನಲ್ಲಿ ನಿಮಿಷಕ್ಕೊಂದು ಟ್ರೈನ್ ಬರುತ್ತೆ. ನಿಮ್ಗೆ ಹಾಗೆ ಸಾಯಲೇಬೇಕು ಅಂತಿದ್ರೆ ಈ ಟ್ರೈನ್ ಅಲ್ದಿದ್ರೆ ಇನ್ನೊಂದು ಟ್ರೈನ್ ಸಿಕ್ಕೇ ಸಿಗುತ್ತೆ ಪಮ್ಮಿ. ಆದ್ರೆ ಸಾಯೋಕ್ ಮುಂಚೆ ಒಂದ್ಸಲ ಬಚ್ಚಿನ ಮಾತಾಡ್ಸಿ. ನಿಮ್ಗೆ ಅಂತ ಸಾಯ್ತಾ ಇರೋರ್ಗೆ ನೀವು ಸಾಯ್ತಾ ಇರೋ ಸುದ್ದಿ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಇಷ್ಟ ಬಂದಾಗ ಮಾಡಿ. ಸರಿ ನಡಿ, ನಾನು ಸಾಯೋದನ್ನೇ ಪೋಸ್ಟ್ಪೋನ್ ಮಾಡ್ಕೊಂತೀನಿ. ನನ್ ದುಡ್ಡು, ನನ್ ದಕ್ಷಿಣ, ನನ್ ಗೊಬ್ಬರ ಅವ್ರನ್ನ ಬಲಿ ಕೊಡ್ಬೇಕು. ಸುಮ್ನಿರಯ್ಯ. ನಿಜಕ್ಕೂ ಈ ಚಂಡಿ ಹೋಮಕ್ಕೆ ಬಲಿ ಕೊಡ್ಬೇಕಾಗಿರೋದು ನನ್ನ ಮಕ್ಕಳನ್ನ ಬಲಿ ತಗೊಂಡ್ ನಿನ್ನನ್ನ. ಆದ್ರೆ ನನ್ನ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಬೇಕಾಗಿರೋ 15 ಜನ MLAಗಳಲ್ಲಿ ಒಂದೇ ಒಂದ್ ಸೀಟ್ ಕಡಿಮೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಿನ್ನನ್ನು ಉಳಿಸಿದೀನಿ. ಹಾಗಾದ್ರೆ ನಾನು ಮಂತ್ರಿ ಆಗ್ತೀನಾ? ಆಗ್ತೀಯ. ಈಗ ಹೊರಗೆ ಹೋಗಿರೋ ವಿಟಮಿನ್ ಎಮ್ ಒಳಗ್ ಬಂದಾಗ ಮಾತ್ರ. ಒಳಗೆ ಯಾರಿಲ್ಲ ಅಣ್ಣ. ಯಪ್ಪ ನನ್ನ ಮಕ್ಕಳ ಅಕ್ಕಪಕ್ಕ ನಂಬಿಕೊಂಡ್ರು ಬಚ್ಚಿ ಎಲ್ಲ ಅಂತ ಗೊತ್ತಾಗುತ್ತೆ. ಬಂದ್ರ ಪೂಜಾರಿ ಎಲ್ಲ ಬಚ್ಚಿ, ಎಲ್ಲ ಬಚ್ಚಿ ಬಚ್ಚಿ ಎಲ್ಲಿ? ಕುಳ ಬಚ್ಚಿ ಎಲ್ಲ ಎಲ್ಲ ಬಚ್ಚಿ.
ನೋಡಿ, ಮನೆ ಮುಂದೆ ಇಷ್ಟೊಂದು ಅನಾಹುತ ನಡೀತಿರುವಾಗ ನೀ ಸಾಯ್ತೀನಿ ಅಂತ ಹೊರಟಿದ್ರಲ್ಲ ಪಮ್ಮಿ, ನಿಮ್ಗೆ ಅಂತ ಕಷ್ಟಪಟ್ಟು ದುಡ್ಡು ತರಕ್ ಹೊರಟಿರೋ ಬಚ್ಚಿಯಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ಜಾಗ ಬಿಡ್ರ. ಏಯ್, ಯಾರೇ ನೀವು? ಏನ್ರ ಗಲಾಟೆ ಮಾಡ್ತಿದ್ದೀರಾ? ಹಿಡ್ಕೊಳ್ಳೋ. ಏ ಬಚ್ಚಿ, ಹೇಳಿಲ್ಬೇಡ, ನೋಡು ಹಂಗೆ ನೋಡು. ಏಯ್, ಹಿಡ್ಕೊಳ್ರು. ಯಾವುದೇ ಕಾರಣಕ್ಕೂ ಆ ಡಬ್ಬನ ಮಕ್ಕಳಿಗೆ ಇಟ್ಸಿಬಾರ್ದು. ಕೊಟ್ಬಿಡುಡ. ಬಚ್ಚಿ ಹೇಳ್ದಾದ್ಮೇಲೆ ಫಿನಿಶ್. ನಡ್ರ, ಫುಲ್ ಚಮಕಾಯಿಸೆ. ಜೋಡ್ ಬಚ್ಚಿ ಎಲ್ಲೋ ದುಡ್ಡು? Do you know what is India? ನೀನ್ ಕೊಡ್ಲಿಲ್ಲ ಅಂದ್ರೆ ಅಮ್ಮಿನ್ ಯಾವನಾದ್ರೂ ಮುಟ್ಟಿದ್ರೆ ಹೊಗೆ ಹಾಕ್ಬಿಡ್ತೀನಿ ನಾನು ಮಗನೇ. ನಾನು ದುಡ್ಡು ಕೊಟ್ಟಿಲ್ಲ, ನಾನೇನು ಮಾಡಲ್ಲ. ಓಯ್, ನಿನ್ ಗೊಬ್ಬರ ಇಲ್ಲಿದೆ ಗುರು. ದುಡ್ಡು ಬಿಡ್ಬೇಡ, ಸಬಕ್ ಮಾಡು. ಓಕೆ ಬಚ್ಚಿ. ಈ ಗ್ಯಾಂಗ್ ಜೊತೆ ಗುದ್ದಾಟ ಮಾಡ್ಬೇಡ, ದುಡ್ಡ ಸುಡ್ಡ. ಏ ಡಬ್ಬ ನನ್ ಮಗನೇ, ಬಿಡಲೇ. ಇದು ಕಸ ಅಲ್ಲ ಪಮ್ಮಿ, ನಮ್ ಪಾಲಿನ ಅಮೃತ. ಪಾಲಿಟಿಕ್ಸ್ ನೋಡ್ ದುಡ್ಡಿಂದ ಯಾರ ಜೀವನ ಉಳಿಯಲ್ಲ, ಬಿಟ್ಬಿಡೋದನ್ನ. ಇದು ಜನರು ದುಡ್ಡು ಪಮ್ಮಿ. ಇದನ್ನ ನನ್ನ ಮಕ್ಳು ಹೆಂಗಂಗ ದೋಚ್ಕೊಂಡು ಕುರ್ಚಿ ಹಿಡಿತಾರೆ. ನಾವು ಅದನ್ನೇ ದೋಚಿ ನೆಮ್ಮದಿಯಾಗಿ ಬಿಡು. ನಾವು ದುಡ್ದು ತಂದಿರೋದು ಯಾವತ್ತೂ ಅವ್ರಿಗೋದಿಲ್ಲ, ಬಿಸಾಕೋದನ್ನ. ದೇಶ ತುಂಬಾ ಇಂಥ ದುಡ್ಡನ್ನ ನುಂಗಿ ಮೇಯೋರಿರುವಾಗ ನಾವು ಮೇಡನ ಬಿಡು ಪಮ್ಮಿ. ನೀನ್ ಯಾಕೆ ಸರ್ಕಸ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ನನ್ಗೇನ್ ಕಾಯಿಲೆ ಇದೆ ಅಂತ ಗೊತ್ತಾಗೋಯ್ತು. ಯಾವತ್ತಿದ್ರು ಸಾಯೋಳ್ಗೆ ನೀನ್ ಸರ್ಕಸ್ ಮಾಡೋದು ಬೇಕಾಗಿಲ್ಲ. ಆ ದುಡ್ಡ ಬಿಸಾಕೋ. ನಾನಿನ್ನ ರಾಜ್ಕುಮಾರಿ ತರ ನೋಡ್ಕೊಬೇಕು ಪಮ್ಮಿ. ಅದಕ್ಕೆ ಈ ದುಡ್ಡು ಬೇಕು. ನನ್ನ ನೋಡ್ಕೊಳಕ್ ಬೇಕಾಗಿರೋದು ದುಡ್ಡೆಲ್ಲ ಕಣೋ, ಪ್ರೀತಿ. ಪ್ರೀತಿ ಇದ್ರೆ ಸಾಯೋ ಜೀವನ ಉಳಿಯುತ್ತೆ. ನೀನ್ ನನ್ ಮೇಲೆ ಪ್ರೀತಿ ಇದ್ರೆ ಆ ದುಡ್ಡ ಬಿಸಾಕು. ಪಮ್ಮಿ, ಈ ದುಡ್ಡು ನೀನ್ ಅದನ್ನ ಬಿಸಾಕಿಲ್ಲ ಅಂದ್ರೆ ಈ ಪೊಮ್ಮೆ ಇಲ್ಲಿಂದ ಬಿದ್ದು ಸಾಯ್ತಾಳೆ. ನನಗ್ ಬಂದಿರೋ ಕಾಯಿಲೆಗಿಂತ ನಿನ್ ಕೈಯಲ್ಲಿರೋದೇ ದೊಡ್ಡ ಕಾಯಿಲೆ. ಮೊದ್ಲದನ್ನ ಬಿಸಾಕೋ. ಏಡ್ಸ್ ಬಂದಿದ್ರೆ ಬದುಕ್ಬೋದು ಬಚ್ಚಿ, ಆದ್ರೆ ಪಾಲಿಟಿಕ್ಸ್ ಅನ್ನ ಏಡ್ಸ್ ಬಡ್ಕೊಂಡಿರೋರು ಬದುಕೋದೇ ಕಷ್ಟ. ಬಿಸಾಕೋದನ್ನ ಮೊದ್ಲದನ್ನ ಬಿಸಾಕೋ. ಬಿಸಾಕೋ ಬಚ್ಚಿ. ನೀನ್ ಅದನ್ನ ಬಿಸಾಕ್ತಿದ್ರೆ ನಾನು ಈಗ್ಲೇ ಇಲ್ಲಿಂದ ಹಾರ್ಬಿಡ್ತೀನೋ. ನಿನಗ್ ದುಡ್ಡು ಬೇಕೋ ನಾನ್ ಬೇಕೋ ತೀರ್ಮಾನ ಮಾಡು. ಬಿಸಾಕೋ ಬಚ್ಚಿ. ಬಿಸಾಕೋ.
What is India? India is full of money. Political money, black money. ಟಪೋರಿದೆ ಕೈ ಸಿಕ್ಕಿದ ಕೋಟಿನ ಮಿಸ್ ಆಗಂಗ್ ಮಾಡಿದಿಲ್ಲ. ಕೂತ್ಕೊಳ್ಳೋ ಇಲ್ಲಿ. ಬಚ್ಚಿ, ಹುಟ್ಟೋರು ಒಂದಲ್ಲ ಒಂದಿನ ಸಾಯೋದ್ ಗ್ಯಾರಂಟಿ ಕಣು. ಹಂಗೆ ಪೊಮ್ಮಿಗೂ ಟಿಕೆಟ್ ಸಿಗುತ್ತೆ. ಆ ಟಿಕೆಟ್ ನಿಂಗೆ ಬೇಗ ಸಿಗದೆ ಇರ್ಲಿ ಅಂತಾನೆ ಅಲ್ಲಿ ಅಷ್ಟೊಂದು ದುಡ್ಡು ತರಕ್ ಹೋಗಿದ್ದು. ಕೂತ್ಕ. ಜನಗಳ ದುಡ್ಡು ಜನಗಳ ಪಾಲಾಯ್ತು ಬಿಡು. ಆದ್ರೆ ನಿನ್ನಂತವ್ರು ಅಂತ ದುಡ್ಡು ಎತ್ಕೊಂಡು ಕಳ್ ಟಪೋರಿ ಸುಳ್ ಟಪೋರಿ ಅನ್ಸ್ಕೋಬಾರ್ದು. ಒಳ್ಳೆ ಟಪೋರಿ ಅನ್ಸ್ಕೋಬೇಕು. ಒಳ್ಳೆ ಟಪೋರಿಗಳು ಏನ್ ಮಾಡ್ತಾರೆ ಗೊತ್ತಾ? ಹಸಿವಿಗೆ ಅನ್ನ ಇಟ್ರೆ ದಟ್ಟಿ ಜಿಲ್ಲ, ಅಕ್ಷರದ ಅರಿವು ಕೊಟ್ರೆ ದಟ್ಟಿ ಜಿಲ್ಲ. ಸೂರಿ ಕಾಣದ ನೆತ್ತಿಯ ಮ್ಯಾಲೊಂದು ತಂಪನೆ ನೆರಳು ಕೊಟ್ರೆ ದಟ್ಟಿ ಜಿಲ್ಲ. ಡಬ್ಬಲಿಗೆ ತಾಯಿಯಾದ್ರೆ ದಟ್ಟಿ ಜಿಲ್ಲ.